ಜಗದ್ಗುರು ಶಿವಾನಂದ ಜವರಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಗುರುದೇವ ಆತ್ಮಾನಂದ ಜವರಿಗೆ ನಮಸ್ಕರಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ, ಸನ್ನಿಧಾನದಲ್ಲಿರ್ತಕ್ಕಂಥ ತತ್ಸ್ವರೂಪಿಗಳು ಆಗಿರತಕ್ಕಂಥ ಪರಮ ಪೂಜ್ಯ ಸದ್ಗುರು ಸಮರ್ಥ ಶಿವಾನಂದಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ಇಲ್ಲಿ ಬಂದಂತಹ ತಮ್ಮೆಲ್ಲರಿಗೂ ನಮಸ್ಕಾರ. ನಿನ್ನಿನ ದಿವಸ ಬೊಮ್ಮನರಿವಿನೆಂದು ಬಳಲುವರು, ತಮ್ಮ ನೇತಿಗಳೆದು ಅಣ್ಣೆವಣೆ ನೋಡಿ ಮನುಜರು. ಬಾಹ್ಯ ವೃತ್ತಿ ನಿರಾಕರಣದ ಬಗ್ಗೆ ಹೇಳಿದ್ದೆ. ಇವತ್ತು ಹೇಳ್ತಾರೆ, ನಿನ್ನ ನಿಜವಿದನೆ ತಿಳಿ ಬೇರೆ ಎಣ್ಣೆದಲ್ಲಿ ಮನುಜ. ನಿನ್ನ ನಿಜವಿದನೆ ತಿಳಿ ಬೇರೆ ಎಣ್ಣೆದಲೆ ಮನುಜ, ಇದಮೆನಿಸುವುದು ಆವುದು ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ಯ. ನಿನ್ನ ನಿಜವಿದನೆ ತಿಳಿ ಬೇರೆಣ್ಣದಲ್ಲಿ ಮನುಜ. ಮೂರು ಅವಸ್ಥೆಗಳೋಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿವುದಾಗಿ ಮೀರಬಾರದು ಸಚ್ಚಿತ್ತೆ. ನಿನ್ನ ನಿಜವಿದನೆ ತಿಳಿ ಬೇರೆಣ್ಣದಲ್ಲಿ ಮನುಜ. ಎಲ್ಲವನ್ನು ಆರೈದು ನೋಡಲು ಇಲ್ಲೆನಿಸಿದ ನೇಹವು ಎಲ್ಲಿಹುದು ಎಲ್ಲಿ ನೆಲೆಸುವುದು ತನ್ನಲ್ಲಿಯೇ, ಅದರಿಂದ ಸುಖ. ನಿನ್ನ ನಿಜವಿದನೆ ತಿಳಿ ಬೇರೆಣ್ಣದಲ್ಲಿ ಮನುಜ. ಪ್ರಾಗಭಾವ ಮೊದಲಾದ ಈ ಘಟಾಳಿಗಳಿಗಲ್ಲದೆ ಏಗೈದು ತನ್ನೊಳಗಿಲ್ಲವಾಗಿ ವಿಚಾರಿಸೆ ನಿತ್ಯ. ನಿನ್ನ ನಿಜವಿದನೆ ತಿಳಿ ಬೇರೆಣ್ಣದಲ್ಲಿ ಮನುಜ. ಗಗನಾದಿಗಳು ತನ್ನೊಳಗೆ ಒಗೆದ ಕಾರಣದಿಂದೇ ಮಿಗೆ ಪೂರ್ಣ ಪದವಿಂತು ಬಗೆ ಶಂಭುಲಿಂಗವೇ. ನಿನ್ನ ನಿಜವಿದನೆ ತಿಳಿ ಬೇರೆಣ್ಣದಲ್ಲಿ ಮನುಜ. ಒಳಗೆ ನನ್ನನ್ನು ಹೆಂಗೆ ನಾನು ನೋಡ್ತೀನಿ, ಹೊರಗಿಂದೆಲ್ಲ ಕೈ ಬಿಟ್ಟು ಒಳಗೆ ನಮ್ಮೊಳಗೆ ಹೆಂಗೆ ಆ ಬೊಮ್ಮನನ್ನು ನನ್ನೊಳಗೆ ನಾ ಹೆಂಗೆ ಕಾಣ್ಕೊಂಡು ಆ ಬೊಮ್ಮನ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನನ್ನ ನಿಜವನ್ನ ತಿಳಿಬೇಕಾಗಿದೆ, ಅದನ್ನ ಬಿಟ್ಟು ಬೇರೆ ತಿಳಿಯೋ ಅವಶ್ಯಕತೆ ಇಲ್ಲ. ಆ ನಿಜ ಅನ್ನೋದು ಹೆಂಗೈತಿ, ನಿಜದ ಲಕ್ಷಣಗಳೇನು, ಅದನ್ನು ಹೆಂಗೆ ನಾವು ಇದನ್ನು ಮಾಡ್ಕೋಬೇಕು, ನನ್ನೊಳಗೆ ಹೆಂಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಅದ್ರ ಲಕ್ಷಣಗಳನ್ನು ಹೇಳ್ತಾರೆ. ಸತ್ತು ಚಿತ್ತು ಸುಖ ನಿತ್ಯ ಪರಿಪೂರ್ಣ ಆದಂಥ 5 ಲಕ್ಷಣಗಳಿಂದ ಕೂಡಿದಂಥ ನನ್ನ ನಿಜವನ್ನು ನಾ ತಿಳಿಬೇಕು. ಹೌದಲ್ಲ? ಇದು ಬೊಮ್ಮನ ಲಕ್ಷಣ ಅಥವಾ ದೇವರ ಲಕ್ಷಣ. ನಾವು ಹೇಳ್ತೇವೆ ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ ಸ್ವರೂಪವೇ ಅಂತ ಹೇಳಿ ಎಲ್ಲರೂ ದೇವರ ಲಕ್ಷಣ ಪಂಚಲಕ್ಷಣಗಳನ್ನ ಪಂಚಾಪ್ತಿಗಳನ್ನ ಹೇಳ್ತೇವೆ. ಆದರೆ ಆ ಲಕ್ಷಣಗಳು ನಾವು ಇಟ್ಕೊಂಡಂಥ ದೇವರಿಗೆ ಎದಾವೋ ಇಲ್ಲೋ ಅನ್ನೋದನ್ನು ನಾವು ಪರಿಶೀಲನೆ ಮಾಡೋದು. ಹೌದಲ್ಲ? ನಾವು ಮಂಗಳಾರತಿ ಅಂತೇವು, ಧೂಪ ಹಾಕ್ಬೇಕಾರೆ ಅಂತೇವೆ, ಎಲ್ಲ ಅಂತೇವೆ ಕರೆ. ಆದ್ರೆ ಅದನ್ನ 5 ಲಕ್ಷಣಗಳಿಂದ ಕೂಡಿದಂಥ ಅದು ಐತೋ ಇಲ್ಲೋ, ಅಥವಾ ಒಂದರ ಲಕ್ಷಣಗಳು ಅದಕ್ಕೆ ಅದಾವ ಹೆಂಗೋ ಅನ್ನೋದನ್ನು ನಾವು ವಿಚಾರ ಮಾಡ್ತೀವಿ. ಹೌದಲ್ಲ? ಒಂದರ ಲಕ್ಷಣ ಇರಬೇಕಾದಕ್ಕೆ ಅದು ಸತ್ತರ ಇರಬೇಕು, ಅದು ಚಿತ್ರೂಪರ ಇರಬೇಕು, ಸುಖರೂಪರ ಇರಬೇಕು, ನಿತ್ಯ ರೂಪರ ಇರಬೇಕು, ಪರಿಪೂರ್ಣ ಇರಬೇಕು. ಒಂದರ ಲಕ್ಷಣ ಅದಕ್ಕಿದ್ರೆ ಒಪ್ಕೊಂಡು ದೇವರಪ್ಪ ಹೌದು, ಅದು ಒಂದು ಲಕ್ಷಣ ಇಲ್ಲ. ಇದು ಒಂದು ಲಕ್ಷಣ ಯಾವ್ದಕ್ಕೈತಿ, ಅದಕ್ಕೆ ಉಳಿಕಿದ 4 ಲಕ್ಷಣಗಳು ಅದಕ್ಕೆ ಅದಾದ. ಯಾವ್ದು ನಿತ್ಯ ರೂಪ ಐತಿ ಅದಕ್ಕೆ ಚಿದ್ರೂಪ ಐತಿ, ಅದು ಸುಖರೂಪ ಐತಿ, ಅದು ನಿತ್ಯ ರೂಪ ಐತಿ, ಅದು ಆನಂದ ರೂಪನ ಐತಿ. ಹೌದಲ್ಲ? ಯಾವ್ದು ಸತ್ಯ ಐತಿ ಅದಕ್ಕೆ 4 ಲಕ್ಷಣಗಳು ಬಂದ ಬರ್ತಾವ. ಅದು ಒಂದ ಲಕ್ಷಣಗಳು ಇದಕ್ಕಿಲ್ಲ, ನಾವು ಇಟ್ಕೊಂಡಂತ ದೇವರಿಗೆ. ಅದಕ್ಕೆ ದೇವರ ಲಕ್ಷಣಗಳನ್ನು ಹೇಳ್ತಾರ ಅವರು. ನನ್ನೊಳಗೆ ಅದನ್ನ ನಾ ಹೆಂಗ್ ನೋಡ್ಕೋಬೇಕು, ನನ್ನ ನಿಜ ಹೆಂಗೈತಿ, ನಿಜದ ಲಕ್ಷಣಗಳು ಏನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ನೀ ಬೇರೆ ತಿಳಿಯೋ ಅವಶ್ಯಕತೆನೇ ಇಲ್ಲ. ನಿನ್ನ ನಿಜವಿದನೆ ತಿಳಿ ಬೇರೆನ್ನದಲ್ಲೇ ಮನುಜ. ಸುಮ್ಮನೆ ಬೇರೆ ಸುಳ್ಳನ್ನ ತಿಳ್ಕೊಂತ ಹೊಂಟಿ ನೀನು. ಸುಳ್ಳು ಯಾವುದೋ ಅವನ ನಿಜ ಅಂತ ನೀ ತಿಳ್ಕೊಂಡು ಹೊಂಟಿ. ಅವು ನಿಜ ವಸ್ತು ಅಲ್ಲ, ಸುಳ್ಳದವು. ಅದಕ್ಕೆ ನಿನ್ನ ನಿಜ ಏನೈತಿ ಅದ ದೇವರ ಲಕ್ಷಣ, ಅದ ಬೊಮ್ಮನ ಲಕ್ಷಣಗಳು ಅಂತ ಹೇಳ್ತಾರೆ.
ಆ ಲಕ್ಷಣಗಳು ಯಾವ ಅನ್ನೋದನ್ನ 5 ಲಕ್ಷಣಗಳನ್ನು ಹೇಳಿದೆ. ಇದಮೆನಿಸುವುದಕ್ಕೆ ತಾನು ಆಶ್ರಯವಾಗಿ ಇದು ಅಂತ ಏನು ಗುರುತಿಸ್ತೇವಲ್ಲ, ನಮ್ಮ ಅದಕ್ಕೆ ಆಶ್ರಯ ನಾವು ಅದೇವು. ಹೌದಲ್ಲ? ಇದು ಕಾಲು, ಇದು ಕೈ ಅಂತ ಹೇಳ್ಬೇಕಾದ್ರೆ ನಾನು ಅದೇನೆ. ಹೌದಲ್ಲ? ಅಥವಾ ಇದು ಕಟ್ಟಿಗೆ, ಇದು ಕಲ್ಲು, ಇದು ಮಣ್ಣು ಅಂತ ಗುರುತಿಸ್ಬೇಕಾದ್ರೆ ನಾ ಅದ್ದಾಗ ಗುರುತಿಸಕ್ ಬರ್ತದೆ. ಅದಕ್ಕೆ ನಾ ಗುರುತಿಸೋದಕ್ಕೆ ಆಶ್ರಯ ಯಾವ್ದೇ ಐತಿ ಅದ ನನ್ನ ನಿಜ ಐತಿ. ಹೌದಲ್ಲ? ಇದಮೆನಿಸುವುದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಬಂದದೆ. ಅದಕ್ಕೆ ಬಾಧ ಇಲ್ಲ. ಇದು ಅಂತ ಏನು ಗುರುತಿಸ್ತೇವೆ ಅದಕ್ಕೆಲ್ಲ ಬಾಧ ಅದಾವ. ಅವು ಮುರಿತಾವು, ಕೆಡ್ತಾವು, ನಾಶ ಆಗಿತ್ತು. ಹೌದಲ್ಲ? ಆದ್ರ ಅದಕ್ಕೆ ಆಶ್ರಯ ಏನು ಗುರುತಿಸೋದಕ್ಕೆ ಏನು ಆಶ್ರಯ ಐತಿಲ್ಲ ಅದು ಎಂದೂ ನಾಶ ಆಗಿಲ್ಲ. ಸತ್ಯ. ಅದ ಸತ್ಯ ಐತಿ. ಸತ್ಯದ ಲಕ್ಷಣ ಇದು. ಹೌದಲ್ಲ? ಇದು ನಮ್ಮ ದೇವರಿಗೆ ಅದಾವ ಹೆಂಗು, ನಾವು ಇಟ್ಕೊಂಡಂತ ದೇವರಿಗೆ ಅದಾವ ಹೆಂಗು, ಅವು ಮುರಿತಾವು, ಕೆಡ್ತಾವು, ಒಂದು ಒಳಗೆ ಹೋಗಿದ್ದೆವು. ಸತ್ಯ ಅದಾವ ನಾವು ಇಲ್ಲ. ಅದಕ್ಕೆ ಯಾವುದು ಸತ್ಯ ಐತಿ ಅದು ಎಂದೂ ಬಾಧೆ ಪಡೋದಿಲ್ಲ. ಅದು ನಿನ್ನ ನಿಜ ಐತಿ. ಅದನ್ನ ತಿಳಿ ಬೇರೆ ಅನ್ನೋದಲ್ಲೇ ಮನುಜ. ಯಾವುದು ಬಾಧೆ ಪಡುವುದಿಲ್ಲ ನೋಡು ಅದು ನಿನ್ನ ನಿಜ ಐತಿ. ಅದು ಸದ್ರೂಪ ಐತಿ. ಅದು ನಿನ್ನ ನಿಜ. ಅದನ್ನ ತಿಳಿಬೇಕ ಅನ್ನೋದಲ್ಲೇ ಮನುಜ. ಹೌದಲ್ಲ? ನಾವು ಪ್ರತಿಯೊಂದು ಗುರುತಿಸಾಕ ನಾನು ಇದ್ದಾಗ ಗುರುತಿಸಾಕ ಸಾಧ್ಯ ಐತಿ. ನಾನಿಲ್ಲ ಅಂದ್ರೆ ಗುರುತಿಸಕ್ ಆಗುದಿಲ್ಲ ಅವನು. ಹೌದಲ್ಲ? ನನ್ನ ಆಶ್ರಯದಿಂದ ಅವು ಗುರುತಿಸಲ್ಪಡ್ತಾವ ಹೊರತಾಗಿ ಅದರಿಂದ ನಾನು ಗುರುತಿಸಲ್ಪಟ್ಟಿಲ್ಲ. ಈ ಶರೀರ ಗುರುತಿಸಲ್ಪಟ್ಟೈತಂದ್ರೆ ಇದ್ರೊಳಗೆ ನಾನು ಅದೇನಂತನ ಗುರುತಿಸಕ್ ಪಟ್ಟತಿ. ಇಲ್ಲ ಅಂದ್ರೆ ಇದು ಗುರುತಿಸಕ್ ಪಡುದಿಲ್ಲ. ಹೌದಲ್ಲ? ಬರ್ತೈತೇನ್ರಿ? ಇಲ್ಲ. ಅದಕ್ಕೆ ಇದು ಅಂತ ಏನು ಗುರುತಿಸ್ತೇವಲ್ಲ ಅದಕ್ಕೆ ಬಾಧೆ ಹೊಂತೈತಿ. ಆದ್ರೆ ಗುರುತಿಸೋದಕ್ಕೆ ಆಧಾರವಾಗಿ ಏನೈತಲ್ಲ ಅದು ಎಂದೂ ಬಾಧೆ ಪಡೋದಿಲ್ಲ. ಅದು ನಿನ್ನ ನಿಜ ಐತಿ. ಅದು ಸತ್ಯ ಐತಿ. ಅದನ್ನ ತಿಳಿತೀನಿ. ಬೇರೆನ್ನದಲ್ಲೇ ಮನುಷ್ಯ ಸುಮ್ಮನೆ ಅದನ್ನ ಇದನ್ನಂತೂ ತಿಳ್ಕೊಂಡು ಹೊಂತೀನಿ. ನಾ ಶರೀರ ನಾನು, ಇದಕ್ಕಿಟ್ಟಂತ ಹೆಸರು ನಾನು, ಈ ಕೈ ಕಾಲುಗಳು ನಾನು ಅಂತ ತಿಳ್ಕೊಂತ ಹೊಂಟೀನಿ. ಇವೆಲ್ಲ ಬಾಧೆಗೊಳಪಡ್ತಾವು. ಹೌದಲ್ರಿ? ಇದಕ್ಕೆ ಬಾಧೆ ಬರ್ತತಿಲ್ಲ. ಹೌದಲ್ಲ? ಅದಕ್ಕಿದು ನಿನ್ನ ನಿಜ ಅಲ್ಲ, ಇದು ನೀನಲ್ಲ. ಇದ್ರೊಳಗೆ ಏನು ಗುರುತಿಸಕತ್ತಿಯಲ್ಲ, ನಾನು ನಾನು ಅಂತ ಏನು ಗುರುತಿಸಕತ್ತಿಯಲ್ಲ ಅದು ನಿನ್ನ ನಿಜ ಐತಿ. ಅದನ್ನ ತಿಳಿಬೇಡ ಅನ್ನೋದಲ್ಲೇ ಮನುಷ್ಯ. ಇವೆಲ್ಲ ಗುರುತಿಸುವ ಏನದಾವ ಬಾಧೆಗಳು ಕಾಯಂ ಆಗ್ಯದಾವ ಅಂದ್ರೆ ಇಲ್ಲ. ಅದಕ್ಕೆ ಹೇಳ್ತಾರ ಮತ್ತ 3 ಅವಸ್ಥೆ ಒಳಗೆ ಅರಿಯುತ್ತ ಬೇರೆ ನೀ ಸಾಕ್ಷಿ ಆಗಿದೆಯಲ್ಲ ಅದು ನಿನ್ನ ಚಿತ್ರೂಪ. 3 ಅವಸ್ಥೆಗಳೊಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿಯುವುದಾಗಿ ಎಲ್ಲ ಆಗು ಹೋಗುಗಳನ್ನ ಅರಿತಿ. 3 ಅವಸ್ಥೆ ಒಳಗಿನ ಆಗು ಹೋಗುಗಳನ್ನೆಲ್ಲ ಅರಿತ ಬೇರೆ ಸಾಕ್ಷಿಯಾಗಿದೆ ನೀನು. ಅದು ಅರಿತ ಏನದಿಲ್ಲ ಅದಕ್ಕೆ ಚಿದ್ರೂಪ. ಹೌದಲ್ಲ? ನೀನ ಅರಿತಿ ಅವನ್ನೆಲ್ಲ. ಆದ್ರೆ ಒಂದು ಅವಸ್ಥೆನೂ ಇನ್ನೊಂದು ಅವಸ್ಥೆಗ ಒಳಗಿನ ಆಗುಗಳನ್ನೆಲ್ಲ ಅರಿಯುವಾಗ ಈ ಶರೀರ ಇನ್ನೊಂದು ಅವಸ್ಥೆ ಒಳಗಿಲ್ಲ. ಐತೇನ್ರಿ? ಅಲ್ಲೇ ಕನಸಿನೊಳಗಿದ ಐತನು ಅಲ್ಲೊಂದು ಬೇರೆ ಶರೀರ ಆಗಿತ್ತು. ಹೌದಲ್ಲ? ಇಲ್ಲಿ ಎಚ್ಚರಿಕೆ ಅವಸ್ಥೆ ಒಳಗೆ ಬಡ ಇದ್ದಿ, ಕನಸಿನೊಳಗೆ ಶ್ರೀಮಂತ ಅದು. ಇಲ್ಲಿ ಎಚ್ಚರಿಕೆ ಅವಸ್ಥೆ ಒಳಗೆ ಗಂಡ ಇದ್ದಿ, ಅಲ್ಲಿ ಎಚ್ಚರಿಕೆ ಅವಸ್ಥೆ ಒಳಗೆ ಹೆಣ್ಣಾಗಿದ್ದಿ. ಅಥವಾ ಯಾವುದೋ ಪಶು ಪಕ್ಷಿ ಪ್ರಾಣಿಗಳಾಗಿದ್ದಿ. ಹೌದಲ್ಲ? ಇವು ಎರಡು ಎಚ್ಚರಿಕೆಯನ್ನು ಕನಸಿನನ್ನು 3ನೇ ಅವಸ್ಥೆ ಒಳಗೆ ಅದಾವನು ನಿದ್ರೆ ಒಳಗೆ ಇಲ್ಲ.
ಆದ್ರೆ ಮೂರು ಅವಸ್ಥೆ ಆಗುವವನ್ನೆಲ್ಲ ಅಕ್ಕಿಗಳವನ್ನೆಲ್ಲ ಅರಿತಿ ನೀನು. ಅರಿವಂತ ಕ್ರಿಯೆಗೆ ಚಿದ್ರೂಪ ಅಂತ ಹೇಳಿ ಅದು ನಿನ್ನ ನಿಜ ಐತಿ. ಅರಿವು ನೀನದಿ, ಅದು ನಿಜ ಐತಿ. ಅದನ್ನ ನಂಬು, ಅದನ್ನ ತಿಳಿ. ಬೇರೆನ್ನದೇ ಈ ಅವಸ್ಥೆಗಳು ನಿನ್ನ ಆಧಾರದ ಮೇಲಿಂದ ನಡೆದವು. ನೀನಿಲ್ಲ ಅಂತ ಈ ಅವಸ್ಥೆಗಳೇ ಇಲ್ಲ. ಹೌದಲ್ಲ? ಅವಸ್ಥೆಗಳು ನಿನಗಿಲ್ಲ, ಮನ ಬುದ್ಧಾದಿಗಳಿಗಿದಾವು, ನಿನಗಿಲ್ಲ. ಹೌದಲ್ಲ? ಎಚ್ಚರಿಕೆ ಅವಸ್ಥೆ ಮನಸ್ಸು ಮತ್ತು ಶರೀರ ಕೂಡ್ಕೊಂಡು ಎಚ್ಚರಿಕೆ ಅವಸ್ಥೆ ಒಳಗೆ ವ್ಯವಹಾರ ಮಾಡಾಕತ್ತೈತಿ. ನಿದ್ರೆ ಒಳಗೆ ಮನಸ್ಸೊಂದೇ ವ್ಯವಹಾರ ಮಾಡಾಕತ್ತೈತಿ. ನಿದ್ದೆ ಕನಸಿನೊಳಗೆ ಮನಸ್ಸೊಂದೇ ವ್ಯವಹಾರ ಮಾಡಾಕತ್ತೈತಿ. ನಿದ್ರೆ ಒಳಗೆ ಮನಸ್ಸು ಅಡಿಗೆ, ಆದ್ರೆ ನೀನು ಅಡಿಗಿಲ್ಲ. ಹೌದಲ್ಲ? ನಾ ಅಡಿಗೆನೇನು? ಅರಿವು ಏನಾರ ಅಡಿಗೆ ಅಂದ್ರೆ ನಿದ್ರೆ ಒಳಗೆ ಇಲ್ಲ. ಅರಿವು ಅಡಿಗಿತ್ತಂದ್ರೆ ಇದನ್ನು ಗುರುತಿಸಕ್ಕೆ ಆಗ್ತಿದ್ದಿಲ್ಲ. ಮೂರು ಅವಸ್ಥೆಗಳ ಆಗುವವುಗಳನ್ನ ಹೇಳಕ್ ಆಗ್ತಿದ್ದಿಲ್ಲ. ಅದಕ್ಕೆ ಆ ಅರಿವು ಏನು ಚಿತ್ತ ಐತಲ್ಲ, ಅದು ನಿನ್ನ ನಿಜ ಐತಿ. ಚಿದ್ರೂಪ ಅನುಸಂಧಾನ ಇದನ್ನ ನೀ ತಿಳಿ. ಮೂರು ಅವಸ್ಥೆಗಳನ್ನ ಪರಿಶೀಲಿಸ್ತಾ ನೀನು ಅಕ್ಕೀಳವನ್ನು ಅರಿತ ಬೇರೆನ ಅದಿ. ನಿನ್ನ ಬಾಧೆ ಇಲ್ಲ. ಅದಕ್ಕೆ ಅದನ್ನ ತಿಳಿ, ಬೇರೆನ್ನದಲ್ಲೇ ಮನುಷ್ಯ. ಸುಮ್ಮನೆ ಯಾಕೆ ಸುಳ್ಳನ್ನ ತಿಳ್ಕೊಂತ ಹೊಂಟಿ ನೀನು? ನಿಜವನ್ನ ತಿಳಿ ಅಂತ ಅವ್ರು ಕೇಳ್ತಾರೆ. ಮೂರು ಅವಸ್ಥೆಗಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿಯುವುದಾಗಿ ಮೀರಬಾರದು ಚಿತ್ತ. ಹೌದಲ್ಲ? ಅದು ಎಲ್ಲವನ್ನು ಅರಿತ ಅದು ಸಾಕ್ಷಿಯಾಗೈತಿ. ಅಂದ್ರೆ ಅದಕ್ಕೆ ಎಂದೂ ಪಾದ ಬಂದಿಲ್ಲ. ಹೌದಲ್ಲ? ಸತ್ತು ಚಿತ್ತು ಸುಖರೂಪವಾದಂಥದ್ದು, ನಿತ್ಯ ರೂಪವಾದಂಥದ್ದು, ಪರಿಪೂರ್ಣವಾದಂಥದ್ದು, ಇವು ಪಂಚಲಕ್ಷಣಗಳು. ನಿಜಕ್ಕೆ ಒಂದಕ್ಕೆ ಇವು 5 ಲಕ್ಷಣಗಳು ಕೂಡ್ತಾವು. ಹೌದಲ್ಲ? ಉಳಿಕಿದ್ದಕ್ಕೆ 1 ಲಕ್ಷಣಗಳು ಕೂಡುದಿಲ್ಲ. ಹೌದಲ್ಲ? ಅದಾವನು 1 ಲಕ್ಷಣಗಳು. ಇದು ಭೂಮಿ ಜಗತ್ತು ಇದಕ್ಕಿದ್ದಂಗೆ ಐತ್ರಿ ಅಂತ ಹೇಳ್ತೇವೆ ನಾವು. ಇವತ್ತಿನ ನಾಳೆಗೆ ಇರ್ತೈತಿ ಅಂತ ಹೇಳ್ತೇವೆ. ಬದಲಾವಣೆ ಐತಿ ಅದ್ರೊಳಗೆ. ಹೌದಲ್ಲ? ಇವತ್ತಿನ ನಾಳೆಗಿಲ್ಲ. ನಿನ್ನಿದ್ ಇವತ್ತೈತೇನೋ ಅಂದ್ರೆ ಇಲ್ಲ. ಬದಲಾವಣೆ ಆಗಿರ್ತೈತಿ ಇದ್ರೊಳಗೆ. ಒಂದೇ ರೀತಿಯಾಗಿಲ್ಲ. ಬದಲಾವಣೆ ಆಗೋದು ನೀನಲ್ಲ. ಯಾವಾಗಲೂ ಇದ್ದಕ್ಕಿದ್ದಂಗೆ ಇರು ಏನೈತಲ್ಲ ಅದು ನಿನ್ನ ನಿಜ ಐತಿ. ಅದನ್ನ ತಿಳಿ ಬೇರನ್ನದಲ್ಲಿ. ಇನ್ನು ಎಚ್ಚರಿಕೆ ಅವಸ್ಥೆ ಒಳಗೆ ಇದ್ದವ ಕನಸಿನೊಳಗೆ ಬೇರೆ ಆಗಿಲ್ಲ, ಒಂದೇ ರೀತಿಯಾಗಿದೆ. ಅಲ್ಲಿ ತೋರ್ತಕ್ಕಂಥ ತೋರಿಕೆಗಳು, ಸನ್ನಿವೇಶಗಳು ಬೇರೆ ಆಗ್ಯಾವು. ಹೌದಲ್ಲ? ಎಚ್ಚರಿಕೆಯನ್ನ ಅವಸ್ಥೆಯನ್ನ ಸನ್ನಿವೇಶಗಳು ಕನಸಿನೊಳಗಿಲ್ಲ, ಕನಸಿನನ್ನು ಎಚ್ಚರಿಕೆಯ ಒಳಗಿಲ್ಲ. ಇವು ಎರಡೂ ನಿದ್ರೆ ಒಳಗಿಲ್ಲ. ಇವನು ಅರಿಯುತ್ತಾ ನೀ ಬೇರೆ ಸಾಕ್ಷಿಯಾಗಿದೆ. ಆ ಸಾಕ್ಷಿತ್ವ ನಿಂದು, ಅದನ್ನ ತಿಳಿ ಬೇರನ್ನದಲ್ಲೇ ಮನುಷ್ಯ. ಹೌದಲ್ಲ? ನಾವು ಅದನ್ನ ತಿಳಿಲ್ಲ, ಸುಳ್ಳನ್ನ ತಿಳ್ಕೊಂತ ಹೊಂಟೇವಂತ ನಮ್ಗೆ ನಮ್ಮನ್ನ ನಾವು ತಿಳಿಯಂತ ಒಂದು ಕಾರ್ಯವನ್ನ ಹೇಳ್ತಾರ. ನೀವು ಹೆಂಗ್ ತಿಳ್ಕೊಬೇಕು ಇದನ್ನ ಅಂತಂದ್ರೆ ಈ ರೀತಿಯಾಗಿ ಪರಿಶೀಲನೆ ಮಾಡಿ ನೀವು. ಹೌದು. ಇನ್ನು ಮತ್ತೆ ಈ ಶರೀರ ನಂದು 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 ಇದೆಲ್ಲ ನಂದು ನಂದು ಅಂತ ಅನ್ಕೊಂತ ಕುಂತೇವಲ್ಲ, ಇದು ನಿಂದ ಅನ್ನೋದ ನೀನ್ ಬಿಡ್ತೀಯಾಕ ಅಂತ ಕೇಳ್ತಾರ. ಹೌದಲ್ಲ? ಎಲ್ಲವನ್ನು ಆರೈದು ನೋಡಲು ಇಲ್ಲಿ ನೆಲೆಸಿದ ನೇಹ ಎಲ್ಲಿ ನೆಲೆಸಿದು? ತನ್ನಲ್ಲಿ. ಅದರಲ್ಲಿ ಸುಖ. ಅದಕ್ಕೆ ನೀ ಸುಖ ಸ್ವರೂಪದಿ ಅಂತ ಹೇಳಿದ್ದು. ನೀ ಆನಂದ ಸ್ವರೂಪದಿ ಅಂತ ಯಾಕೆ ಹೇಳಿದ್ದು ಅಂದ್ರೆ, ನೀನು ಎಲ್ಲದರೊಳಗೂ ಆನಂದವನ್ನ ಹುಡುಕ್ತೀನಿ, ಸುಖವನ್ನ ಹುಡುಕ್ತೀನಿ. ಆ ಸುಖ ಎಲ್ಲಿ ಐತಿ ಅಂದ್ರೆ ನಿನ್ನಲ್ಲಿ ಐತಿ. ನೀನ ಅದು ಸುಖರೂಪದಿ. ಉಳುಕಿದ ವಸ್ತುಗಳಲ್ಲಿ ಸುಖ ಇಲ್ಲ. ನೀನು ವಿಚಾರ ಮಾಡಿ ನೋಡ್ಕೊಂತ ಬಾ. ಎಲ್ಲ ವಿಚಾರ ಮಾಡ್ಕೊಂತ ನೋಡ್ಕೊಂತ ಬಂದ್ರೆ ಕೊನೆಗೆ ಎಲ್ಲಿ ಉಳಿತಿ ಅಂತ ನಿನ್ನೊಳಗೆ ನೀ ಉಳಿತಿ. ಅದಕ್ಕೆ ನೀ ಆನಂದ ಸ್ವರೂಪ. ಎಲ್ಲವನ್ನು ಆರೈದು ನೋಡ್ಕೊಂತ ಬರಲ್ಲ.
ಹೌದು. ಅವು ಯಾವ ಬ್ಯಾಸರ ಅಕ್ಕವು. ವಿಷಾದಿ ವಸ್ತುಗಳು ಸುಖ ಕೊಡ್ತಾವ ಅಂತ ತಿಳ್ಕೊಂಡು ವಿಷಾದಿ ವಸ್ತುಗಳನ್ನ ನಾವು 24 ತಾಸು ಭೋಗ ಮಾಡ್ಕೊಂತ ಕುಂತೇವನ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವನ್ನ ಹಿಡ್ಕೊಂಡು ಕುಂತೇವನ್ರಿ. ಯಾವ ಒಂದರ ಸುಖದಿಂದ ಕೊಡ್ಬೇಕಿತ್ತವು. ಸುಖ ಕೊಡ್ತಾವ ಅಂತ ರೂಪದೊಳಗೆ ಹೋಗ್ಯವು, ಕಣ್ಣು ಉರಿಯಾಕತ್ತಾವ, ಬೇಸರ ಆಕೈತಿ. ಗಂಧ ಸುಖ ಕೊಡ್ತೈತಿ ಅಂತ ವಾಸನೆ ಸೇಟ್ ಗೀಟ್ ಹೊಡ್ಕೊಂತೇವು, ಅದು ಬೇಸರ ಆಕೈತಿ. ಹೌದಲ್ಲ. ಸ್ಪರ್ಶ ಸುಖ ಕೊಡ್ತೈತಿ ಅಂತ ಹೋಗ್ತೇವು, ಅದು ಬೇಸರ ಆಕೈತಿ. ಹೌದಲ್ಲ. ರಸ ಸುಖ ಕೊಡ್ತೈತಿ ಅಂತ ಬಗೆ ಬಗೆಯಾಗಿ ರುಚಿಯನ್ನು ಮಾಡಿಕೊಂಡು ತಿನ್ಬೇಕಂತ ತಿನ್ನಾಕ ಹೋಗ್ತೇವು, ಅದು ಬೇಸರ ಆಕೈತಿ, ಬಿಡ್ತೇವೆ. ಸಾಕ ಮರ ನಮ್ಮ ಹಾಟ್ ತುಂಬಿತು, ಗಂಟ್ಲು ಮಠ ಬಂತು, ಇನ್ನು ಸಾಕು ಅಂತ. ಹೌದಲ್ಲ. ಇವೆಲ್ಲ ಬೇಸರಕ್ಕಲ್ಲ. ಬೇಸರ ಅದಕ್ಕೂ ನೀನಲ್ಲ. ಅದ್ರೊಳಗೆ ಸುಖ ಆಯ್ತಂತ ಹೋದಿ ನೀನು, ಅದು ಸುಖ ಕೊಡೋದಿಲ್ಲ. ಹಿಂದೆಗಡೆ ಬಾಕಿ ಆಯ್ತಂದ್ರೆ ಏನಾಕೈತಿ? ವಿಷನ ಆಕೈತಿ. ಹೌದಲ್ಲ. ನಿನ್ನೆ ಬಹಳ ಉಂಟಾಗ್ತದೆ, ಅದಕ್ಕೆ ಇವತ್ತು ನನ್ನ ಹೊಟ್ಟೆನ ಕೆಟ್ಟಬಿಟ್ಟೈತಿ. ನಾಲ್ಗೆ ರುಚಿ ಹತ್ತು, ಬಹಳ ಉಂಡ್ಬಿಟ್ಟೆ, ಇವತ್ತು ನನಗೆ ಇದಾಗಿ. ಹೌದಲ್ಲ. ಬಹಳ ಚಂದ ಐತೆ ಅಂತ ಬಹಳ ನೋಡಿದೆ, ಏನು ಕಣ್ಣು ಉರಿಯಾಕತ್ತ ಬಿಟ್ಟವ್ರು ಇವತ್ತು. ಕಣ್ಣು ಕೆಂಪಾಗ್ಬಿಟ್ಟಾವ, ನಿದ್ದಿನ ಆಗಿಲ್ಲ ಅಂತ ಹೇಳಿ. ಹೌದಲ್ಲ. ಪ್ರತಿಯೊಂದು ಇಂದ್ರಿಯ ಸಂಪರ್ಕದಿಂದ ವಿಷಯ ಭೋಗವನ್ನು ಮಾಡೋದ್ನಾಗ ಬೇಸರಿಕೆನ ಆಗತ್ತ ಹೊರತಾಗಿ ಅಲ್ಲಿ ಸುಖ ಸಿಕ್ಕಿಲ್ಲ. ಇನ್ನು ಇದು ಹೊರಗಿಂದ ಆಯ್ತು. ಇನ್ನು ಶರೀರನ ನಾನು ಅಂತ ತಿಳ್ಕೊಂಡು, ಶರೀರ ಸುಖ ಕೊಡ್ತೈತೆ ಅಂತ ತಿಳ್ಕೊಂಡು, ಶರೀರ ನಂದು ಅಂತ ತಿಳ್ಕೊಂಡು ಹೊಂಟಿಯಲ್ಲ. ಈ ಶರೀರ ನಿಂದ ಅನ್ನೋದು ಇದನ್ನೇ ಹಾಕ್ಬಿಡ್ತೀನಿ ನಂಗರ ಅಂತ ವಿಚಾರ ಮಾಡ್ರಿ. ಎಲ್ಲವನ್ನೂ ಆರೋಗ್ಯ ನೋಡ್ರಿ ಇದ್ರು. ಹೌದಲ್ಲ. ಈ ಶರೀರ ನಂದ ಅಂತ ಹೇಳಿ ಸುಖ ಕೊಡ್ತೈತೆ ಅಂತ ಹಿಡ್ಕೊಂಡು ಕುಂತೇವಲ್ಲ, ಇದಕ್ಕೇನಾರ ಆದ್ರೆ, ಕಾಲಿಗೆ ಏನಾರ ಆದ್ರೆ ಅದು ತೆಗಿಯುವಂತ ಪ್ರಸಂಗ ಬಂತಂದ್ರೆ ಹೋದ್ರು ಅಲ್ಪ ಅದೊಂದು ಪಾಠ. ನಾವಂದ್ರ ಆರಾಮಿದ್ರೆ ಸಾಕು ಅಂತೀವಿ. ಹೌದಲ್ಲ. ಎಲ್ಲವೂ ಹಂಗ. ಇದಕ್ಕೆ ಏನಾರ ಬಾಧೆ ಆಯ್ತಂದ್ರ ಆ ಬಾಧೆ ತಾಳ್ಕೊಳ್ಳಲ್ಲ, ಅದ್ ಮಾಡ್ಕೋಬೇಕಂದ್ರ ಅದನ್ನ ತೆಗೆದು ಬಿಡ್ರಿ, ನಾ ಆರಾಮಿರ್ತೀನಿ ಅಂತ ಹೇಳ್ತೀನಿ. ಕೊನೆಗೆ ಆರಾಮಿಗೆ ಎಲ್ಲಿ ಉಳಿತೈತಿ? ಶರೀರ ಹೋಗುವಂತ ಪ್ರಸಂಗ ಬಂದ್ರು, ಬಹಳ ಕಷ್ಟದೊಳಗಿದ್ರು ಹೋದ್ರು ಅಲ್ಪ ಮರ, ನಾ ಆರಾಮಿದ್ರೆ ಸಾಕು ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ದು ಎಲ್ಲವನ್ನೂ ಆರೈದು ಅಂದ್ರೆ ವಿಚಾರ ಮಾಡಿ ನೋಡು. ಎಲ್ಲ ವಿಚಾರ ಮಾಡಿ ನೋಡ್ಲಾಗಿ ಪ್ರೀತಿ ಎಲ್ಲೈತಿ? ಇಲ್ಲೆನಿಸಿದ ನೇಹ ಅಂದ್ರೆ ಪ್ರೀತಿ. ಆ ಪ್ರೀತಿ ಎಲ್ಲೈತಿ ಅಂದ್ರೆ ತನ್ನ ಮೇಲೆ ಐತಿ. ಹೌದಲ್ಲ. ಈ ಬಾಹ್ಯ ವಸ್ತುಗಳನ್ನ ಹಿಡ್ಕೊಂಡು ಗಂಡ್ರು ಮಕ್ಕಳು ಹೆಂಡ್ರು ಇವರೆಲ್ಲ ನನಗೆ ಸುಖ ಕೊಡ್ತಾವು ಅಂತ ಹಿಡ್ಕೊಂಡು ಕುಂತೇವು. ಇವೆಲ್ಲ ಬ್ಯಾಸರ ಬಿಡ್ತೇವಲ್ಲ. ಯಾರ ಗಂಡ್ರ ಹೆಂಡ್ರು ಮಕ್ಕಳು ಬಿಡ್ರಿ, ಅವ್ರು ಏನು ನನಗೆ ಬರೇ ತ್ರಾಸ ಕೊಡಾಕತ್ತಾರ, ಸಾಕು, ಅವ್ರ ಪರ್ಲ ಹರ್ಕೊಂಡು ಬಿಡು ನೀನು. ಹೊಲ ಮನೆ ಸುಖ ಕೊಡ್ತಾವಂದ್ರ ಆ ಹೊಲದೊಳಗೆ ಏನು ಆಲಿಲ್ಲ ಅಂದ್ರೆ ಹೋಲ್ ಬಿಡು ಮರ, ಅದನ್ನ ಬಿಟ್ಟು ಬಿಡೋದು ಬೇಡ ನಮಗೆ ಅಂತೇಳಿ. ಅದಕ್ಕೆ ಅವ್ರು ಎಲ್ಲವನ್ನೂ ಆರೋಗ್ಯ ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ಪ್ರೀತಿ ಎಲ್ಲೈತಿ ಅಂದ್ರೆ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಐತಿ. ಉಳ್ಕಿದ ಮೇಲೆ ಬರೇ ಪ್ರೀತಿ ತೋರ್ಸೋದು ಅದಕ್ಕೆ ತಾತ್ಪೂರ್ತಿಕ ಸುಖ ಕೊಡ್ತಾವನ್ನೋ ಸಲುವಾಗಿದ್ದ ಅದ್ರ ಮೇಲೆ ಪ್ರೀತಿ ತೋರ್ಸಾಕತ್ತೀರಿ. ಹೌದಲ್ಲ. ಅವು ನನಗೆ ಪ್ರೀತಿ ಅಂದ್ರೆ ಯಾಕೆ ತೋರ್ಸಾಕತ್ತೇವ ಅಂತಂದ್ರ ಅವು ನನಗೆ ಅನುಕೂಲಕ್ಕವು ಅನ್ನೋ ಸಲುವಾಗಿದ್ದ ಪ್ರೀತಿ ತೋರ್ಸಾಕತ್ತೇವ. ಪ್ರತಿಕೂಲ ಅಂದ್ರೆ ಹಿಂದಿದ್ದಂತ ಪ್ರೀತಿ ಐತಿ. ಹೌದಲ್ಲ. ಗಂಡ ಹೆಂಡ್ರಿ ಎಷ್ಟು ಪ್ರೀತಿಯಿಂದ ಅದರ ಅಂತೇನೋ ಆಗ ಮದುವೆ ಆದಾಗ ಮುಂದೆ 10 ವರ್ಷಕ್ಕೆ ಹೌದಲ್ಲ
ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಮಾಡ್ತೇವೆ. ಮಕ್ಳು ಏನಾರ ಒಂದ್ ಸ್ವಲ್ಪ ನಮಗ್ ವಿರುದ್ಧ ಆದ್ರ ಅಂದ್ರೆ ಹೌದಲ್ಲ ಬಿಡ್ತೇವೆ. ಎಲ್ಲ ವಿಚಾರ ಮಾಡಿ ನೋಡ್ಲಾಗಿ ಪ್ರೀತಿ ನಿನ್ನ ಮೇಲೆ ನಿನಗೈತಿ ಹೊರತಾಗಿ ವಿಷಯದ ಮೇಲೆ ತೋರಿಕೆ ಮೇಲೆ ಪ್ರೀತಿ ಅನುಕೂಲ ಆದಾಗ ಮಾತ್ರ ಐತಿ. ಅದ ಆ ಪ್ರೀತಿಯಿಂದ ಸುಖ ಐತಿ ನಿನಗೆ, ಆ ಪ್ರೀತಿ ನಿನ್ನ ಮೇಲೆ ಐತಿ ಅಂತ ನೀನು ಸುಖರೂಪದಿ ಅಂತ ಅವ್ರು ಹೇಳಿ. ಇದು ಮೂರನೇ ಲಕ್ಷಣ, ನನ್ನ ನಿಜದಲ್ಲಿ ಮೂರನೇ ಲಕ್ಷಣ ಇದು. ಪ್ರೀತಿ ಹೌದಲ್ಲ? ನೇಹ ಎಲ್ಲೈತಿಯಪ್ಪ ಅಂದ್ರೆ ತನ್ನ ಮೇಲೆನ ಐತಿ. ಹೌದಲ್ಲ? ಎಲ್ಲ ಹೊರಗಿಂದ್ರ ಮೇಲೆ ಬಿಟ್ಟುವಂತ ಬಂದ್ರೆ ಹೊರಗಿಂದ ಅನುಕೂಲ ಆಗತ್ತನ ಅಷ್ಟ ಪ್ರೀತಿ ತೋರಿಸ್ತಾನ. ಪ್ರತಿಕೂಲ ಆದ ಅಂದ್ರಿ ಯಾವ ಹೊಲ, ಯಾವ ಗಂಡ್ರು, ಯಾವ ಹೆಂಡ್ರು, ಯಾವ ಮಕ್ಕಳು ಯಾರು ಬೇಡ ಬಿಡ್ರಿ. ನಾನೊಂದು ಆರಾಮಿದ್ರೆ ಸಾಕ, ಅವ್ರನ್ನ ತಗೊಂಡು ಏನ್ ಮಾಡ್ಬೇಕಾಗೈತಿ, ಅವ್ರಿಗೇನ್ ನನಗ್ ಬರೇ ಕಷ್ಟನ ಕೊಟ್ಟಾರ, ಸಾಕಿನ ಅವ್ರ ಪರ್ಲು ಹರ್ಕೊಂಡ್ ಬಿಡುನು ಅಂತ. ಹಂಗ ಕೊನೆಗೆ ಈ ಶರೀರದ ಮೇಲೆ ಮಮಕಾರನೂ ಕೂಡ ಯಾವಾಗ ಹೋಗ್ತೈತೆ ಅಂದ್ರೆ ಇದು ಪ್ರತಿಕೂಲ ಆದಾಗ. ಅನುಕೂಲ ಇರೋ ಮಠ ಎಲ್ಲ ಚಂದ ಅನಿಸ್ತೈತಿ ಇದು. ಹೌದಲ್ರಿ? ಪ್ರತಿಕೂಲ ಆಯ್ತಂದ್ರೆ ಯಾವುದು ಬೇಡ, ಎಲ್ಲವೂ ಬೇಡ. ಅನುಕೂಲ ಇರೋ ಮಠ ಏನು ಒಳ್ಳೆ ಹಿರಿಕಾಯಾಗಿ ಅವನ್ನೆಲ್ಲ ಇದನ್ ಮಾಡ್ತಾನ. ಅದು ಕೂಡ ಪ್ರತಿಕೂಲ ಆದಂದ್ರೆ ಯಾವ ಬೇಡ. ಅದಕ್ಕೆ ಕೊನೆಗೆ ಎಲ್ಲಿ ಉಳಿತೈತೆ ಅಂತ ತನ್ನ ಮೇಲೆ ತನ್ನ ಪ್ರೀತಿ ಉಂಟಾಗ್ತೈತೆ. ತನ್ನ ಮೇಲೆ ತನ್ನ ಪ್ರೀತಿ ಐತಂತಾನೆ ಇತರ ಮೇಲೆ ಪ್ರೀತಿ ತೋರ್ಸಾಕತ್ತಾನೆ. ಅವು ಅನುಕೂಲ ಅಕ್ಕವಂತ ಪ್ರೀತಿ ತೋರ್ಸಾಕತ್ತಾನೆ. ಪ್ರತಿಕೂಲ ಆದಂದ್ರೆ ಪ್ರೀತಿ ಇಲ್ಲೇ ಇಲ್ಲ. ಅದಕ್ಕೆ ಆ ಪ್ರೀತಿ ನಿನ್ನ ಮೇಲೆ ಐತಿ. ಯಾಕಂದ್ರೆ ನೀನು ಸುಖರೂಪದಿ. ಯಾಕಂದ್ರೆ ಎಲ್ಲದರೊಳಗೂ ಸುಖವನ್ನ ಆರಿಸುವಂತೆ ನೀನು. ಹೌದಲ್ರಿ? ಎಲ್ಲಾರು ಸುಖ ಕೊಳ್ಳೇನ ಅಂತ ಆರಿಸುವಂತೇವ್ ನಾವು. ಹೊಲ, ಮನಿ, ಗಂಡ್ರು, ಹೆಂಡ್ರು, ಮಕ್ಕಳು ಎಲ್ಲರೂ ನನಗ ಸುಖ ಕೊಡ್ಲೇನ ಅಂತ ನನ್ನ ಅಪೇಕ್ಷೆ ಮಾಡಿ ಹೊಂಟೇನೆ. ಅವು ಯಾವಾಗ ಸುಖ ಕೊಡುದಿಲ್ಲ ಅನ್ನೋದು ಖಾತ್ರಿ ಆಕೈತಿ, ಹಿಂಸರಿತಾನ. ದುಃಖನ ಐತಪ್ಪ ಅಂತ ಯಾವಾಗ ತಿಳ್ಕೊಂತಾನ ಅವಾಗ ಹಿಂಸರಿತಾನ. ಅದಕ್ಕೆ ನೀ ಸುಖರೂಪದಿ. ಇದು ನಿನ್ನ ಮೂರನೇ ಲಕ್ಷಣ. ಅದನ್ನ ತಿಳಿ ಬೇರನ್ನದಲ್ಲೇ ಮನುಜ ಅಂತ ಹೇಳ್ತಾರೆ. ಇನ್ನು ನಾಲ್ಕನೇ ಲಕ್ಷಣ ಹೇಳ್ತಾನ. ರಾಗಭಾವ, ಪ್ರಧ್ವಂಸ ಭಾವ, ಅನನ್ಯ ಭಾವ, ಅತ್ಯಂತ ಅಭಾವಗಳು ನಿನಗಿಲ್ಲ. ಇವು ತೋರಿಕೆಗದಾವು, ಇರುವಿಕೆಗಿಲ್ಲ. ಇರುವಿಕೆ ಯಾವಾಗಲೂ ನಿತ್ಯ ರೂಪ ಐತದು, ನಿತ್ಯ ಸ್ವರೂಪ ಐತದು. ಇದು ತೋರಿಕೆ. ಇವು ನಾಲ್ಕು ಘಟಾನುಗಳಿಗೆ, ಘಟಾವಳಿಗಳಿಗೆ ಸಾಕ್ಷಿ ಹಾಗಾಗಿ ನೀನು ಅದಿ. ಇವು ಘಟಾವಳಿಗಳು ನಿನಗಿಲ್ಲ. ರಾಗಭಾವ ಮೊದಲಾದ ಈ ಘಟಾಳಿಗಳಿಗಲ್ಲದೆ ಈಗ ಇದು ತನ್ನೊಳಗಿಲ್ಲವಾಗಿ ವಿಚಾರಿಸಿ ನಿತ್ಯ ಸ್ವರೂಪ ನೀನದಿ. ಹೌದಲ್ಲ? ಈ ಘಟಾವಳಿಗಳಿಗೆ ನಾವು ರಾಗಭಾವ, ಪ್ರಧ್ವಂಸ ಭಾವ, ಅತ್ಯಂತ ಅಭಾವ, ಅನನ್ಯ ಭಾವ ಅಂತ ಹೇಳ್ಕೊಂಡು ನಾಲ್ಕು ಅಭಾವಗಳು, ಅಭಾವ ಚತುಷ್ಟಯಗಳು ನಿನ್ನ ಸಂಬಂಧ ಇಲ್ಲ. ರಾಗಭಾವ ಅಂದ್ರೆ ಮುಂದೆಗಿದ್ದಂತ, ಪ್ರಧ್ವಂಸ ಭಾವ ಅಂದ್ರೆ ಹೊಡದ ಮೇಲೆ ಗಡಿಗೆ ಆಗ್ಬೇಕಾರೆ ಮಣ್ಣ. ಹೌದಲ್ಲ? ರಾಗಭಾವ ಮೊದಲಿದ್ದದ್ದು. ಪ್ರಧ್ವಂಸ ಭಾವ ಅಂದ್ರೆ ಒಡದ ಮೇಲೆ ಗಡಿಗೆ ಉಳಿಲಿಲ್ಲ. ಅನನ್ಯ ಭಾವ ಅಂದ್ರೆ ಒಂದ್ರೊಳಗೆ ಒಂದಿಲ್ಲ. ಹೌದಲ್ಲ? ಗಡಿಗೆ ಆದಾಗ ಮಣ್ಣು ಕಾಣವಲ್ಲ ನಮಗೆ. ಹೌದಲ್ಲ? ಮಣ್ಣು ಕಾಣ್ತೇವೆ ನಾವು, ಗಡಿಗೆ ನೋಡ್ತೇವೆ ನಾವು, ಗಡಿಗೆನ ಅಂತೇವ್ರಿ. ಮಣ್ಣು ಅನ್ನೋದಿಲ್ಲ ನಾವು. ಹೌದಲ್ಲ? ಅನನ್ಯ ಅಭಾವ ಐತಿ, ಒಂದ್ರೊಳಗೆ ಒಂದು ಇಲ್ಲದ್ದು. ಅತ್ಯಂತ ಅಭಾವ ಅಂದ್ರೆ ಇಲ್ಲದೇ ಇದ್ದದ್ದು, ಇಲ್ಲದು. ಮೋಟ ಮರದನ್ನ ಕಳ್ಳ, ಮೋಟ ಮರದ ಕಳ್ಳನ ಇಲ್ಲ, ಒಣಗಿದ ಬಡ್ಡೆದು. ನಾವು ಕಳ್ಳ ಅಂತ
ತಿಳ್ಕೊಂಡೇವು, ಅದ್ರೊಳಗೆ ಕಾಳು ಇಲ್ಲ ಇನ್ನು. ಬಂಜಿ ಮಗ, ಬಂಜಿಗ್ ಮಗನ ಇಲ್ಲ. ಅವ್ರ ಬಂಜಿ ಮಗನ ಲಗ್ನ ಹೋಗ್ತೇನೆ ಅಂತಂದ್ರೆ ಹೆಂಗೆ ವಿಪರ್ಯಾಸ ಆಕೈತು, ಹಂಗೆ ಅತ್ಯಂತ ಅಭಾವ ಇಲ್ಲದೇ ಇದ್ದದ್ದು. ಇವು ಅಭಾವಗಳು ನಿನಗಿಲ್ಲ. ಇವು ತೋರಿಕೆಗೆ ಸಂಬಂಧಪಟ್ಟದ್ದು, ಘಟಾವಳಿಗಳಿಗೆ ಸಂಬಂಧಪಟ್ಟದ್ದು, ತೋರಿಕೆಗೆ ಸಂಬಂಧಪಟ್ಟದ್ದು, ಇರುವಿಕೆಗಿಲ್ಲ. ಅದಕ್ಕೆ ನೀ ನಿತ್ಯ ರೂಪದಿ ಅದನ್ನ ತಿಳಿದೇನು. ಇವು ಒಂದ್ರೊಳಗೆ ಒಂದಿಲ್ಲ. ಇವು ರಾಗಭಾವ, ಪ್ರಧ್ವಂಸ ಭಾವ, ಅನನ್ಯ ಭಾವ, ಅತ್ಯಂತ ಅಭಾವಗಳು ಒಂದ್ರೊಳಗೆ ಒಂದಿಲ್ಲ. ಗಡಿಗಾದ ಮೇಲೆ ಮಣ್ಣು ಕಾಣಲ್ಲ ನಮಗೆ, ಹೌದಲ್? ಒಡಿತಂದ್ರೆ ಗಡಿಗಿಲ್ಲ, ಮಣ್ಣ ಐತಲ್ಲಿ, ಹೌದಲ್? ಇನ್ನು ಅನನ್ಯ ಭಾವ ಅಂದ್ರೆ ಒಂದ್ರೊಳಗೆ ಒಂದಿಲ್ಲದ್ದು. ಅತ್ಯಂತ ಅಭಾವ ಅಂದ್ರೆ ಇಲ್ಲದೇ ಇದ್ದದ್ದು. ಇಲ್ಲದೇ ಇಲ್ಲದನ್ನು ನಾವು ಕಲ್ಪನೆ ಮಾಡ್ಕೊಂಡ್ವಿ. ಬಂಜಿ ಮಗನ ಲಗ್ನ ಕೊಟ್ಟೇನೆ ಅಂತಂದ್ರೆ ಹೆಂಗೆ ವಿಪರ್ಯಾಸ ಆಕೈತಿ. ಬಂಜಿ ಅಂದ್ರೆ ಇಲ್ಲದೇ ಇದ್ದದ್ದು, ಅಲ್ಲಿ ಐತಂತ ನಾವು ತಿಳ್ಕೊಂಡು ಹೆಂಗ ವಿಪರ್ಯಾಸ ಆಕೈತಿ. ಹಂಗ ಅತ್ಯಂತ ಅಭಾವ ಅಂತ ಇಲ್ಲದೇ ಇದ್ದದ್ದು. ಈ ಅಭಾವ ಚತುಷ್ಟಯಗಳು ಘಟಾವಳಿಗಳಿಗದಾವು, ನಿನಗೆ ಸಂಬಂಧ ಇಲ್ಲ. ಅದಕ್ಕೆ ನೀ ನಿತ್ಯ ರೂಪದಿ ಘಟಾವಳಿಗಳಿಗೆ ನೀ ಸಾಕ್ಷಿಯಾಗಿದ್ದಿ. ಅದಕ್ಕೆ ನೀ ನಿತ್ಯ ರೂಪದಿ ಅದನ್ನ ತಿಳಿಬೇನನ್ನದಲ್ಲೇ ಮನುಷ್ಯ. ಹೌದು, ಇದು ಮೊದ್ಲಿಗೆ ಐತೇನ್ರಿ ಇದು, ಆಮೇಲೆ ಶರೀರ ತೋರ್ತದ. ಹೌದಲ್ರಿ, ಶರೀರ ತೋರ್ತತಿ ಕರೆ, ಆದ್ರೆ ಮತ್ತ ಹೋದ್ಮೇಲೆ ಇಲ್ಲ ಇಲ್ಲ. ಆದ್ರೆ ನೀನ್ ಮಾತ್ರ ಇದ್ರೊಳಗದಿ. ಇದು ಒಂದು ಘಟನ ರೀ. ಗಡಿಗೆ ಹೆಂಗೆ ಐತೋ ತಯಾರಾಗೈತೆ, ಹಂಗೆ ಇದು ತಯಾರಾಗೈತಿ. ಹೌದಲ್? ಇದು ಮೊದಲಿಗೆ ಇದ್ದಿಲ್ಲ, ಉತ್ಪನ್ನ ಆಗಿ ಬಂತು, ಮತ್ತು ಹೋಗೈತಿ. ಹೌದಲ್? ಈ ಅಭಾವ ಚತುಷ್ಟಯಗಳು ನಿನ್ನ ಸಂಬಂಧ ಇಲ್ಲ. ಅಭಾವಗಳು, ಈ ಅಭಾವಗಳು ಈ ತೋರಿಕೆಗೆ ಸಂಬಂಧಪಟ್ಟು ನಿನಗಿಲ್ಲ. ಅದಕ್ಕೆ ನೀ ನಿತ್ಯ ರೂಪದಿ. ಇವು ಒಂದ್ರೊಳಗೆ ಒಂದಿಲ್ಲ. ಇವು ರಾಗಭಾವ, ಪ್ರಧ್ವಂಸ ಭಾವ, ಅನನ್ಯ ಭಾವ, ಅತ್ಯಂತ ಅಭಾವಗಳು ಒಂದ್ರೊಳಗೆ ಒಂದಿಲ್ಲ. ಹೌದಲ್ಲ? ಅದಾವನ ರಾಗಭಾವದ ಪ್ರಧ್ವಂಸ ಭಾವ ಬರುವುದಿಲ್ಲ. ಹೌದಲ್ಲ? ಅಲ್ಲ ಅನನ್ಯ ಅಭಾವ ಬರುವುದಿಲ್ಲ, ಅತ್ಯಂತ ಅಭಾವ ಬರುವುದಿಲ್ಲ. ಒಂದ್ರೊಳಗೆ ಒಂದಿಲ್ಲಿವು, ನಿನಗೆ ಸಂಬಂಧ ಇಲ್ಲಿವು. ನೀನು ಸಾಕ್ಷಿಯಾಗಿರಿ, ನಿತ್ಯದಿ. ನೀನು ನಾಲ್ಕು ಅಭಾವಕ್ಕೆ ನೀನು ಸಾಕ್ಷಿಯಾಗಿರಿ. ಅದನ್ನ ತಿಳಿ ಬೇರೆ ಅನ್ನೋದಲ್ಲೇ ಮನುಷ್ಯ ಅಂತ. ಬೇರೆ ಇದನ್ನು ನಿನ್ನ ನಿಜವನ್ನ ತಿಳಿ, ನಿನ್ನ ನಿಜವಿದನೆ ತಿಳಿ, ಬೇರೆ ಅನ್ನೋದಲ್ಲೇ ಮನುಷ್ಯ. ಇನ್ನ ನೀನ್ ಹೆಂಗದಿ? ನೀ ಪರಿಪೂರ್ಣದಿ. ಹೌದಲ್ರಿ? ನೀನು ಖಂಡಿತ ಆಗಿಲ್ಲ, ಅಖಂಡಿತ ವಸ್ತು ನಿನ್ನದಿ. ಹೌದಲ್ರಿ? ಅರ್ಧಮರ್ಧ ಆಗಿಲ್ಲ ನೀನು. ಇದು ಅರ್ಧಮರ್ಧ ಆಯ್ತು. ಹೌದಲ್ಲ? ಅದು ಹಂಗಿಲ್ಲ. ನೀನು ಪರಿಪೂರ್ಣದಿ, ಗಗನದಂತೆ ಅವಿರಳ. ವಿರಳ ವಿರಳ ಆಗಿಲ್ಲ ನೀನು. ಗಗನ ಅವಿರಳ ಆಗಿಲ್ಲ. ಹೌದಲ್ಲ? ಆಕಾಶಕ್ಕೆ ಇಷ್ಟ 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 ಅಂತ ಸೀಮೆಗಳಿಲ್ಲ. ಅದಾವನ್ರಿ ಸೀಮೆ? ವ್ಯಾಪಕ. ಅದು ಯಾಕಂದ್ರೆ ಅದು ವ್ಯಾಪಕ ಐತಿ. ಭೂಮಿ ಖಂಡಿತ ಐತಿ, ಬಯಲು ವ್ಯಾಪಕ ಐತಿ. ಬಯಲಿನೊಳಗೆ ನೀವು ಗಡಿ ರೇಖೆಗಳನ್ನು ಗುರುತಿಸಿಲ್ಲ, ಭೂಮಿಯೊಳಗೆ ಗಡಿ ರೇಖೆಗಳನ್ನು ಗುರುತಿಸ್ತೀರಿ. ಹೌದಲ್ಲ? ಸೊರೆಬನ್ ಹತ್ತು ಇಲ್ಲಿತನ, ರಾಮದುರ್ಗ ಹತ್ತು ಇಲ್ಲಿತನ, ಭಾರತದ ಹತ್ತು ಇಲ್ಲಿತನ ಅಂತ ಗುರುತಿಸ್ತೀರಿ.
ಆದ್ರೆ ಭಾರತದ ಬಯಲು ಇಷ್ಟ ಐತಿ ಅಂತ ಏನಾದ್ರು ಗುರುತಿಸಿದೆ ಇಲ್ಲ. ಹಂಗ ಗಗನದಂತೆ ಅವಿರಳ ಅದಿ ನೀನು, ವಿರಳ ವಿರಳ ಆಗಿಲ್ಲ ನೀನು, ಪರಿಪೂರ್ಣದಿ. ಹೌದಲ್ಲ, ಅದು ನಿನ್ನ ನಿಜ ಐತಿ ಅಂತ. ಅದ ಶಂಭುಲಿಂಗ. ವಿರಳ ವಿರಳವಾಗಿರುವುದು ಶಂಭುಲಿಂಗ ಅಲ್ಲ. ಹೌದಲ್ಲ, ಪರಿಪೂರ್ಣವಾಗಿರುವಂಥದ್ದು, ವ್ಯಾಪಕವಾಗಿರುವಂಥದ್ದು ಶಂಭುಲಿಂಗ. ಅದ ಬ್ರಹ್ಮ, ಅದ ದೇವರು. ನಾವು ಖಂಡಿತಗೊಳಿಸ್ಕೊಂಡೇವು ದೇವ್ರನ್ನ. ಹೌದಲ್ಲ, ಎಲ್ಲಾ ಗರ್ಭಗುಡಿಯಾಗ ಬಂಧನ ಮಾಡಿಬಿಟ್ಟು. ಹೌದಲ್ಲ, ಒಳಗೆ ಬಂಧನ ಮಾಡಿಬಿಟ್ಟೆವು ದೇವ್ರನ್ನ. ಹೌದಲ್ಲ, ಆದ್ರೆ ದೇವ್ರಿಗೆ ಬಂಧನ ಇಲ್ಲ. ಅದನ್ನ ಗಡಿರೇಖೆಗಳಿಂದ ಗುರುತಿಸಕ್ ಬರೋದಿಲ್ಲ. ಹೌದಲ್ಲ, ಅದಕ್ಕೆ ಖಂಡಿತ ಆಗಿಲ್ಲ. ಅಖಂಡಿತ ವಸ್ತು ಅದು, ವ್ಯಾಪಕವಾಗಿರುವುದಂತ, ಪರಿಪೂರ್ಣವಾಗಿರುವಂಥದ್ದು. ಅದು ನಿನ್ನ ನಿಜ ಐತಿ. ಅದನ್ನ ತಿಳಿ. ನೀನ ಬೊಮ್ಮದಿ. ಬೊಮ್ಮ ನಿನಗೆ ಅನ್ಯವಾಗಿಲ್ಲ. ಸುಮ್ಮನೆ ಅನ್ಯವಾಗಿರುವುದನ್ನು ತಿಳ್ಕೊಂತ ನೀ ದುಃಖ ಪಡಾಗತ್ತಿ. ಪರಿಪೂರ್ಣ ನೀನದಿ, ಅದನ್ನ ತಿಳಿ. ಬೇರನ್ನದಲ್ಲೇ ಮನುಷ್ಯ. ಹೌದಲ್ಲ, ಗಗನದಂತೆ ವಿರಳ ಶಂಭುಲಿಂಗ. ಗಗನಾದಿಗಳು ತನ್ನೊಳಗೆ ಒಗೆದ ಕಾರಣದಿಂದ ಮಿಗೆ ಪೂರ್ಣ ಪದವಿಂತು. ನಿನ್ನ ಪೂರ್ಣ ಪದ ನೀನದಿ. ನಿನ್ನೊಳಗದವು ಗಗನಾದಿಗಳು. ಯಾಕಂದ್ರೆ ಗಗನಾದಿಗಳನ್ನು ನೀ ಅರಿತಿ. ಗಗನನೂ ಕೂಡ ನೀ ಅರಿತಿ, ಬಯಲನ್ನು ನೀ ಕೂಡ ಅರಿತಿ. ನಿನ್ನೊಳಗದವು ಇವು. ಹೌದಲ್ಲ, ಬಯಲನ್ನ ನೀತಿ. ನೀನು ಮಹಾ ಬಯಲು ಅಂತ. ಅದಕ್ಕಿಂತ ಹೆಚ್ಚಿಂದ ನೀ ಪರಿಪೂರ್ಣದಿ. ಹೌದಲ್ಲ, ನೀ ವಿರಳ ವಿರಳ ಆಗಿಲ್ಲ, ಪರಿಪೂರ್ಣದಿ. ಖಂಡಿತಕ್ಕೊಳಪಟ್ಟಿಲ್ಲ. ನಾವು ಖಂಡಿತ ಮಾಡ್ಕೊಂತೇವೆ. ಬೊಮ್ಮನನ್ನ ಅಥವಾ ದೇವರನ್ನ ಖಂಡಿತಗೊಳಿಸುವಂತೇವೆ ಅಂತ ನಾವು ದೇವರಲ್ಲ ಅಂತ. ದೇವರಂದ್ರೆ ವ್ಯಾಪಕವಾಗಿರುವಂಥದ್ದು. ಹೇಳ್ತೀರಿ ಮತ್ತೆ ದೇವರಂದ್ರೆ ಎಲ್ಲಾ ಕಡೆ ಅದನ್ನ ಅನುರೇಣ ತೃಣಕಾಷ್ಟದಲ್ಲಿಯೂ ದೇವರದನ ಅಂತ ಹೇಳ್ತೇವೆ. ಮತ್ತ ದೇವ್ರನ್ನ ಹೋಗಿ ಒಂದು ಆಕಾರದೊಳಗೋ, ಒಂದು ನಾಮದೊಳಗೋ, ಅಥವಾ ಒಂದು ಕ್ರಿಯೆಯೊಳಗೋ ಅವನ್ನ ಖಂಡಿತಗೊಳಿಸ್ಬೇಕು. ಹೌದಲ್ಲ, ದೇವರು ಏನನ್ನು ಮಾಡ್ಲಾರ. ದೇವರು ಯಾವ ಕ್ರಿಯೆಯನ್ನು ಮಾಡ್ಲಾರ. ನಿಷ್ಕ್ರಿಯ ಐತೆ ದೇವರು. ಮತ್ತು ದೇವರಿಗೆ ನಾವು ಕಾರ್ಯವನ್ನು ಹೇಳಿ. ಹೌದ, ದೇವರಿಗೆ ಯಾವ ಕಾರ್ಯವನ್ನು ಮಾಡೋದಿಲ್ಲವ. ಎಲ್ಲವನ್ನು ಅರಿತ ಸಾಕ್ಷಿಯಾಗಿದಾನಷ್ಟೇ. ಹೌದಲ್ಲ, ಎಲ್ಲ ನೋಡ್ಕೊತ ಸುಮ್ಮ ಕುಂತಾನೆ. ಯಾರ್ಯಾರು ಏನೇನು ಮಾಡ್ತೀರಿ, ಏನೇನು ಮಾಡ್ತಾರ, ಯಾವ್ಯಾವ ಪ್ರಾಣಿಗಳು ಏನೇನು ಮಾಡ್ತಾವ, ಎಲ್ಲ ಅರಿತಾರ ಸಾಕ್ಷಿಯಾಗಿ. ಬೇರೆನ ಯಾವುದ್ರೊಳಗೂ ಬೆರಿಕೆ ಆಗಿಲ್ಲ. ಬೆರಿಕೆ ಆಗಿದ್ರೆ ಅದನ್ನ ಮತ್ತೆ ಬೇರ್ಪಡಿಸಕ್ಕೆ ಮತ್ತೆ ಬೇರೆ ಸಂಸ್ಕಾರಗಳನ್ನು ಕೊಡ್ಬೇಕು. ಹೌದಲ್ಲ, ಈ ಶರೀರದೊಳಗೆ ಬೆರಿಕೆ ಆಗಿತ್ತಂದ್ರೆ ಮತ್ತೆ ಇದು ಹೋಗ್ಬೇಕಾದ್ರೆ ಮತ್ತೆ ಅದನ್ನ ಸಂಸ್ಕಾರ ಕೊಟ್ಟು ಬೇರೆ ಮಾಡಿ ಕಳಿಸ್ಬೇಕಾಗಿತ್ತು. ಹೌದಲ್ಲ, ಹಂಗೆ ಬೆರಿಕೆ ಆಗಿಲ್ಲ. ಅದು ವ್ಯಾಪಕವಾಗಿ ಅದನ್ನ ಛಿದ್ರ ಮಾಡಕ್ ಬರುದಿಲ್ಲ. ಆತ್ಮ ಬೇರೆ ಐತಿ, ನನ್ನ ಆತ್ಮ ಬೇರೆ ಐತಿ, ಅವ್ರ ಆತ್ಮ ಬೇರೆ ಐತಿ. ಆತ್ಮ ಬೇರೆ ಇಲ್ಲ, ಆತ್ಮ ಇರೋದು ಒಂದೇ ಐತಿ. ಹೌದಲ್ಲ, ಪರಮಾತ್ಮ ಬೇರೆ, ಆತ್ಮ ಬೇರೆ ಅಲ್ಲ. ಪರಮಾತ್ಮ ಜೀವಾತ್ಮ ಬೇರೆ ಬೇರೆ ಆಗಿಲ್ಲ. ಹೌದಲ್ಲ, ಪರಮಾತ್ಮ ಜೀವಾತ್ಮರು ಒಂದೇ. ನೀವು ಜೀವಾತ್ಮ ಎದಕ್ಕಾಗ್ಯವ ಅಂತಂದ್ರೆ ಮನಬುದ್ಧಾದಿಗಳನ್ನ ಹಿಡ್ಕೊಂಡು ಜೀವಾತ್ಮ ಆಗ್ಯವ. ಮನಬುದ್ಧಾದಿಗಳನ್ನ ಬಿಟ್ಟು ಅದನ್ನು ಒಂದು ನೋಡಿದ್ವಿ ಅಂದ್ರೆ ಪರಮಾತ್ಮನ ನಾನು. ಹೌದಲ್ಲ, ಅದನ್ನು ಛಿದ್ರವಾಗಿ ಮಾಡಕ್ ಬರೋದಿಲ್ಲ. ಪರಮಾತ್ಮನ ಛಿದ್ರ ಆಗಿತ್ತಂದ್ರೆ ಅವನು ಕಡಿಮೆ ಆಗಿಬಿಡ್ಬೇಕಿತ್ತು. ಹೌದಲ್ಲ, ಕೆಲವೊಂದು ಸಿಗತ್ತಿಲ್ಲ ಹೋಗ್ಬಿಡ್ತು.
ಹೌದಲ್ಲ? ಛಿದ್ರ ಆಗಿಲ್ಲ ಅದು. ಛಿದ್ರ ಮಾಡಾಕ ಅದನ್ನ ಜಡವಸ್ತು ಅಲ್ಲದು. ಹೌದಲ್ಲ? ಛಿದ್ರ ಆಗಕ್ಕೆ ಅದು ಜಡವಸ್ತು ಅಲ್ಲ. ಅರ್ಥಾಗಿ ಪರಮಾತ್ಮ, ಮರತಾಗಿ ಜೀವಾತ್ಮ. ಯಾಕಂದ್ರೆ ನಿನ್ನನ್ನ ಮರೆತಿ ನೀನು ಜಡವನ್ನ ಹಿಡ್ಕೊಂಡು ಕುಂತಿ, ಅದಕ್ಕೆ ಜೀವಾತ್ಮ ಆಗಿ ಅಜಡವಾದಂತ ಏನು ನಾನಂತ ಖಾತ್ರಿ ಮಾಡ್ಕೊಂಡ ನೀನ ಪರಮಾತ್ಮ. ಹೌದು. ಬಯಲನ್ನ ಚಿತ್ರ ಮಾಡಕ್ ಯಾಕೆ ಆಗುದಿಲ್ಲ ಅಂತ, ಅದನ್ನ ಯಾಕೆ ಗುರುತಿಸಕ್ ಆಗುದಿಲ್ಲ ಅಂದ್ರೆ ಅದು ಜಡ ಇಲ್ಲ. ಹೌದಲ್ಲ? ಅದಕ್ಕೆ ಅದನ್ನ ಚಿತ್ರ ಮಾಡಕ್ ಜಡ ಇಲ್ಲಂದ್ರೂ ಕೂಡ ಅದಕ್ಕೆ ಒಂದು ಲಕ್ಷಣ ಐತಿ. ಅದು ಧ್ವನಿಯಿಂದ ಗುರುತಿಸುವಂತದ್ದೇ. ಬಯಲು ಧ್ವನಿಯಿಂದ ಗುರುತಿಸುವಂತದ್ದು. ಯಾವ್ದು ನಿನಗೆ ಯಾವುದು ಇದಿಲ್ಲ. ಪಂಚಭೂತಗಳಲ್ಲಿ ಅದಕ್ಕಾಗಿ ಪಂಚಭೂತ ಅವಕಾಶ ಬಯಲನ್ನು. ಯಾಕಂದ್ರೆ 4 ಭೂತಗಳು ಅದರೊಳಗೆ ಅದಾವ ಅಂತ ತಿಳ್ಕೊಂಡು ಅದನ್ನು ಸೇರ್ಸ್ಯಾರ. ಇವು 5 ಭೂತಗಳು ಬಯಲನ್ನು ಹಿಡ್ಕೊಂಡು ಇವ 4 ಭೂತಗಳು ನಿನ್ನೊಳಗೆ ಅದಾವ. ಅದಕ್ಕೆ ನೀನು ಮಹಾಬೈಲು, ನೀ ಪರಿಪೂರ್ಣದಿ. ಅದನ್ನ ತಿಳಿ ಬೇರೆ ಅನ್ನೋದಲ್ಲೇ ಮನುಷ್ಯ. ನಾವು ಇದನ್ನ ತಿಳಿಯಾಕೆ ನಮ್ಗೆ ಕಷ್ಟ ಆಗುತ್ತೆ. ಹೌದಲ್ಲ? ಹೌದು. ಯಾಕಂದ್ರೆ ಶರೀರ ನಾನು ಅಂತ ಗಟ್ಟಿಯಾಗಿರ್ತದೆ. ಇದನ್ನ ಬಿಟ್ಟು ಹೋಗೋದಂದ್ರೆ ಬಹಳ ಕಠಿಣ. ಕಠಿಣ. ಇದನ್ನ ಬಿಡೋದಂದ್ರೆ ಬಹಳ ಕಠಿಣ ಐತಿ. ಯಾಕಂದ್ರೆ ಹಿಡ್ಕೊಂಡು ಬಿಟ್ಟೇವೆ ಇದನ್ನ ಗಟ್ಟಿಯಾಗಿ. ಇದು ನಂದ ಇದು ಅಂತ ಹೇಳಿ. ಅದಕ್ಕೆ ಇದನ್ನ ಬಿಡೋದು ಕಠಿಣ. ಅದಕ್ಕೆ ಅವ್ರು ಹೇಳ್ತಾರ, ಸುಳ್ಳನ್ನ ತಿಳ್ಕೊಂತ ಕುಂತೀನಿ, ಸುಳ್ಳನ್ನ ನಿಜ ಅಂತ ತಿಳ್ಕೊಂಡು ಕುಂತಿ, ಅದನ್ನ ಬಿಟ್ಟು ನಿನ್ನ ನಿಜವೇದನೆ ತಿಳಿ ಬೇರೆ ಮನುಷ್ಯ. ನಿನ್ನ ನಿಜ ಯಾವ್ದೈತೆ ಅದನ್ನ ತಿಳಿ ಬೇರೆ ಅನ್ನೋದಲ್ಲೇ. ಬೇರೆ ತಿಳಿಯಾಕೆ ಹೋಗಬೇಡ ನೀನು. ಬಮ್ಮ ನಿನಗೆ ಅನುಭವಕ್ಕೆ ಬರ್ಬೇಕಂದ್ರೆ ನಿನ್ನ ನಿಜವನ್ನ ತಿಳಿ. ಯಾಕಂದ್ರೆ ನಿನ್ನ ನಿಜದ ಲಕ್ಷಣ ಬೊಮ್ಮನ ಲಕ್ಷಣಗಳು ಎರಡು ಒಂದದಾವು. ಬೊಮ್ಮನ ತಿಳಿಯ ಅವಶ್ಯಕತೆ ಇಲ್ಲ. ನಿನ್ನನ್ನ ನೀ ತಿಳಿ. ನಿನ್ನನ್ನ ನೀ ತಿಳಿದೆ ಅಂದ್ರೆ ಬೊಮ್ಮನ್ನ ತಿಳಿದಂಗೆ. ತನ್ನನ್ನ ತಾರುತ್ತಾಗ ತಾನ ದೇವರದನ್ನ ಅರಿಲ್ಲಕ್ಕೆ ದೇವರು ಆಗೋಲ್ಲ. ಹೌದಲ್ಲ? ಶರೀರ ನಾನಂತ ತಿಳ್ಕೊಂಡೇನಿ, ಅದಕ್ಕೆ ದೇವರಾಗಲ್ಲ. ಹೌದಲ್ಲ? ನನ್ನನ್ನು ನಾ ತಿಳಿದ್ರೆ ನಾ ದೇವರ ಅದೇ. ಶರೀರ ನಾ ಎಂದೂ ಆಗೇ ಇಲ್ಲ. ಹೌದಲ್ಲ? ಶರೀರ ನಾ ಎಂದೂ ಆಗೇ ಇಲ್ಲ. ಸುಮ್ಮನೆ ನಂದು ಅಂತ ಹೇಳ್ಕೊಂತ ಕುಂತೇವೆ. ಎಂದರ ಆಗಿದ್ರೆ ಇದನ್ನು ಬಿಟ್ಟು ಹೋಗಾಕ ಬರ್ತಿದ್ದಿಲ್ಲ. ನಿದ್ರಿನ ಹತ್ತಿದ್ದಿಲ್ಲ. ಹೌದಲ್ಲ? ಶರೀರ ನಾನಾಗಿದ್ರ ನಿದ್ರಿನ ಹತ್ತಿದ್ದಿಲ್ಲ, ಕನಸ ಬೀಳ್ತಿದ್ದಿಲ್ಲ. ಎಚ್ಚರಿಕೆ ಅವಸ್ಥೆ ಒಂದ ಅವಸ್ಥೆ ಇರ್ತಿತ್ತು. ನಾನಲ್ಲಂತನ ಮನಬುದ್ಧಾದಿಗಳಿಗೆ ಕಾರ್ಯಕ್ಕನುಸಾರವ ಈ ಎಚ್ಚರ ಕನಸು ನಿದ್ರೆ ಬರ್ತಾವು. ನನಗೆ ಸಂಬಂಧ ಇಲ್ಲವು. ನಾನು ಅರಿತ ಬೇರೆ ಸಾಕ್ಷಿ ಅದನಿ, ಅದು ನನ್ನ ನಿಜ ಐತಿ ಅಂತ ತಿಳ್ಕೊಂಡಾಗ ಈ ದುಃಖೆಲ್ಲ ದೂರ. ಯಾಕಂದ್ರೆ ನಾ ಪರಿಪೂರ್ಣ ವಸ್ತು ಅದೇ. ಖಂಡಿತಕ್ಕೊಳಗಾಗ ಇವೆಲ್ಲ ಖಂಡಿತ. ಹೌದಲ್ಲ? ನಾವು ಇವು ಯಾವಾಗ್ಲೂ ಇರ್ತಾವು, ಬಹಳ ದಿನ ಇರ್ತಾವು ಅಂತ ತಿಳ್ಕೊಂಡ್ವಿ. ಎಷ್ಟು ದಿನ ಇರ್ತಾವು? ಎಲ್ಲವೂ ಆವಶ್ಯವನ್ನು ಪಡೆದುಕೊಂಡವು. ಹೌದಲ್ಲ? ಕ್ಷಣಕ್ಕೂ ಭೂಮಿ ಒಂದೇ ರೀತಿಯಾಗಿ ಐತೆ ಅಂದ್ರೂ ಕೂಡ ಅದು ಬದಲಾವಣೆ ಆಗಕತ್ತೈತಿ. ಹೌದಲ್ಲ? ಈ 100 ವರ್ಷದ್ದು ಈಗ ಐತೇನೋ ಅಂತಂದ್ರೆ ಇಲ್ಲ, ಬದಲಾವಣೆ ಆಗೈತಿ. ಹೌದಲ್ಲ? ಒಂದೇ ರೀತಿಯಾಗಿ ಉಳಿದಿಲ್ಲ. ಕ್ಷಣಕ್ಕೂ ಸವ್ಯಾಕತ್ತದು. ಇಲ್ಲಿ ಇದ್ದಿದ್ದು ಹೋಗಿ ಅಲ್ಲಿ ದಿಬ್ಬ ಹಾಕೈತಿ, ಈ ದಿಬ್ಬ ಹೋಗಿ ತೆಗ್ಗಾಕೈತಿ. ಹಾಗಾಗತ್ತವ್ರಿ. 100,000 ಸಾವಿರಾರು ವರ್ಷದ ಹಿಂದಿನ ಇದನ್ನ ಇತಿಹಾಸ ತೆಗೆದು ನೋಡಿದ್ರಂದ್ರೆ
ಅವೆಲ್ಲ ಬದಲಾವಣೆ ಆಗತೈತಿ. ವಾತಾವರಣನ ಕೂಡ ಬದಲಾವಣೆ ಆಗತೈತಿ. ಹೌದಲ್ಲ? ಇವು ಬದಲಾವಣೆ ಆಗೋದು ನೀವಲ್ಲ. ಇದು ಖಂಡಿತ ವಸ್ತುವಿಗೆ ಮಾತ್ರ ಸಂಬಂಧಪಟ್ಟದ್ದು. ನೀವು ಅಖಂಡಿತ ವಸ್ತು ಅದಿರಿ, ಅದು ಪೂರ್ಣ ಐತಿ. ಆ ಪೂರ್ಣ ಸ್ಥಿತಿ ನಿಮ್ಮ ನಿಜ ಸ್ಥಿತಿ, ಅದನ್ನ ತಿಳಿಬೇರೆ ಅನ್ನೋದಲ್ಲೇ ನಿಜ. ಅದಕ್ಕೆ ನಮ್ಮ ನಿಜವನ್ನು ನಾವು ತಿಳಿಬೇಕು. ಹೌದಲ್ಲ? ನಮ್ಮ ನಿಜ ತಿಳಿಲಿಕ್ಕೆ ನಮ್ಮ ದುಃಖ ಆಗಿರ್ತದೆ. ನಮ್ಮ ನಿಜ ತಿಳಿದ್ವಿ ಅಂದ್ರೆ ನಾವು ಆನಂದ ಅನುಭವಿಸ್ತೀವಿ. ದುಃಖ ಯಾವಾಗ ದೂರ ಆಕೈತೆ ಅಂದ್ರೆ ನಮ್ಮ ನಿಜವನ್ನ ತಿಳಿದ ತಕ್ಷಣ ದೂರ. ಅಲ್ಲಿ ತನ ದುಃಖ ಇರುವುದು. ಪರಮಾನಂದ ಪ್ರಾಪ್ತಿ ಯಾವಾಗ ಆಕೈತಿಪ್ಪ ಅಂತಂದ್ರೆ ನಿಜ ತಿಳಿದ ಮೇಲೇನು. ಆ ನಿಜದ ಲಕ್ಷಣಗಳು ಇವು 5 ಅದಾವು. ಅದನ್ನ ತಿಳಿದ್ರಿ ಬೇರೆ ಅನ್ನೋದಲ್ಲೇ ಮನುಷ್ಯರೇ ಅಂತ ಹೇಳ್ತೇವೆ. ನಾವು ಅದನ್ನು ತಿಳಿಯಾಕ ಹೋಗಿವಿ. ಸುಳ್ಳನ್ನ ವೈಭವೀಕರಿಸ್ತೇವೆ ನಾವು. ಹೌದಲ್ರಿ? ಸತ್ಯವನ್ನು ವೈಭವೀಕರಿಸುವ ಅವಶ್ಯಕತೆನೇ ಇಲ್ಲ. ಹೌದಲ್ಲ? ಸುಳ್ಳಿದ್ದಕ್ಕೆ ಶೃಂಗಾರ ಮಾಡ್ತೇವೆ, ಸತ್ಯಕ್ಕೆ ಶೃಂಗಾರ ಮಾಡೋ ಅವಶ್ಯನೇ ಇಲ್ಲ. ಯಾಕಂದ್ರೆ ಸತ್ಯ ಯಾವಾಗಲೂ ಹೊಳಿತೈತಿ. ಹೌದಲ್ಲ? ಸುಳ್ಳು ವಿಕಾರ ಆಕೈತಿ, ಸತ್ಯ ಎಂದೂ ವಿಕಾರ ಆಗುವುದು. ಅದು 100 ವರ್ಷ ಬಿಟ್ಟರು ಅದು ಒಂದೇ ರೀತಿಯಾಗಿ ಏನೈತಿ. ಹೌದಲ್ಲ? ಸುಳ್ಳನ್ನ 100 ಸತ್ಯ ಹೇಳಿದ್ರು ಕೂಡ ಅದು ಎಂದೂ ಸತ್ಯ ಆಗಿ ಪರಿವರ್ತನೆ ಆಗುವುದಿಲ್ಲ. ಹೌದಲ್ಲ? ಸತ್ಯ ಒಂದಿಲ್ಲ ಒಂದಿನ ಹೊರಬೀಳುತ್ತೆ. ಅದು ನಿನ್ನ ನಿಜ ಸ್ಥಿತಿ ಐತಿ, ಅದನ್ನ ತಿಳಿದಿ ಅಂತ ಹೇಳ್ತಾರೆ. ನಾವು ಅದನ್ನು ತಿಳಿಯಾಕ ನಮ್ಮಲ್ಲಿರುವಂತ ರಾಗದ್ವೇಷಗಳನ್ನು ಕಳ್ಕೋಬೇಕು. ಹೌದಲ್ಲ? ಹಂಗ ಒಮ್ಮಗಲೇ ತಿಳಿಯಾಕ ಆಗುವುದು. ನಮ್ಮಲ್ಲಿರುವಂತ ಅರ್ಷಗಳು ವೈರಿಗಳದವಲ್ಲ, ಕಾಮ ಕ್ರೋಧಾದಿಗಳನ್ನ ಅವನ್ನ ಕಳ್ಕೊಂಡಾಗ ಅದನ್ನು ತಿಳ್ಕೊಂಡಾಗ್ತದೆ. ನನ್ನ ನಿಜ ತಿಳಿಯುವ ಯಾಕಾಗಲ್ಲ ಅಂದ್ರೆ ಯುವ ಕಾರಣ ವೈರಿಗಳ. ಹೊರಗಿಲ್ಲ ವೈರಿಗಳ, ಒಳಗದ. ನನ್ನ ನಿಜ ತಿಳಿಯಾಕ ಇವು ಬಿಡೋಲ್ಲ. ಹೌದಲ್ಲ? ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಎಂಬತಕ್ಕಂಥ 6 ವೈರಿಗಳೇನದಾವಲ್ಲ, ಇವನ್ನ ನಮಗೆ ತಿಳಿಯಾಕಾಗಲ್ಲ. ಇವನ್ನ ಕೈ ಬಿಟ್ಟಾಗ ನನ್ನ ನಿಜವನ್ನು ತಿಳಿಯಾಕ ಸಾಧ್ಯ. ಹೌದಲ್ಲ? 6 ವೈರಿಗಳನ್ನು ಕೊಂದು 3 ಅವಸ್ಥೆಗಳನ್ನು ಮೀರಿ ನಿಂತಾಗ ನನ್ನ ನಿಜ ಸ್ಥಿತಿ. ಹೌದಲ್ಲ? ನಾವು ಹಂಗೆ ಹೇಳ್ಬಿಡ್ತೀವಿ, ಅರ್ಥ ನಾವು ಗೊತ್ತಿರೋದು ಹಂಗೆ ಹೇಳ್ಬಿಡ್ತೀವಿ. ಇಷ್ಟು ಎಲ್ಲ ಒಳಗೆ ಹೇಳಿದ ಮೇಲೆ ಹೌದಲ್ಲ? 6 ವೈರಿಗಳನ್ನು ಹೊಡೆದು ಓಡಿಸಿ 3 ಅವಸ್ಥೆಗಳನ್ನು ಮೀರಿ ನಿಂತಾಗ ಆ ನಿಜವನ್ನು ತಿಳಿಯಾಕ ಸಾಧ್ಯ. ಒಳಗೆ 6 ವೈರಿಗಳನ್ನ ಇಟ್ಕೊಂಡು 3 ಅವಸ್ಥೆಗಳ ತಿರುಗಾಕತ್ತೀವಂದ್ರೆ ಅದನ್ನು ತಿಳಿಯಾಕ ಆಗೋದಿಲ್ಲ. ಹೌದಲ್ಲ? ಆ 6 ವೈರಿಗಳನ್ನು ಹೊಡೆದು ಓಡಿಸ್ಬೇಕಂದ್ರೆ ಉಪಾಯ ಏನು ಅಂತಂದ್ರೆ ಜ್ಞಾನನ ಬೇಕು. ಹೌದಲ್ಲ? ಆ ವೈರಿಗಳ ಹಂಗ ಹೋಗುದಿಲ್ಲ, ಕಾಮಕ್ರೋಧಾದಿಗಳ ಹಂಗ ಹೋಗುದಿಲ್ಲ. ಅವು ವಿಚಾರ ಮಾಡ್ತಾ ಹೋದ್ರೆ ಹೊಕ್ಕವು. ಹೌದಲ್ಲ? ಅದಕ್ಕೆ ನಮ್ಮ ನಿಜವನ್ನು ತಿಳಿದೆ ಬೇರೆ ಅನ್ನೋದಿಲ್ಲ ಮನುಷ್ಯ ಅಂತ ಹೇಳಿ ಹೌದ ಹೇಳ್ತಾರೆ. ಕರೆಕ್ಟ್. ಗಗನಾದಿಗಳು ತನ್ನೊಳಗೆ ಒಗೆದ ಕಾರಣದಿಂದ ನಿಮಗೆ ಪೂರ್ಣ ಪದವೆಂತೂ ಬಗೆ ಶಂಭುಲಿಂಗವೇ. ಪೂರ್ಣ ಪದ ಶಂಭುಲಿಂಗ ಅಂದ್ರೆ ಖಂಡಿತ ವಸ್ತು ಅಲ್ಲ. ನಾವೊಂದು ಆಟಕಲ್ಲಿ ಇಟ್ಟು ಒಂದು ಮೇಲೆ ಒಂದು ನಿಂದರ್ಸಿ ಬಿಟ್ರೆ ಶಂಭುಲಿಂಗ ಆತು ಅಂತ ತಿಳ್ಕೊಂಡ್ಬಿಟ್ಟು, ಒಂದು ಗೂಂಡ ಒಂದು ಕಲ್ಲು ಇಟ್ಬಿಟ್ಟು ಶಂಭುಲಿಂಗ ಲಿಂಗ ಅಂತ ತಿಳ್ಕೊಂಡ್ಬಿಟ್ಟು. ಜ್ಞಾನ ಹೌದು, ಜ್ಞಾನಕ್ಕೆ ಲಿಂಗ ಅಂತಂದ್ರೆ ಹೌದು. ನಾವು ಲಿಂಗ ಅಂದ್ಕೂಡಲೇ ಒಂದು ಗುಂಡ್ಕಲ್ಲ ಅಂತ ತಿಳ್ಕೊಂಡಿರ್ತೇವೆ. ಕರೆಕ್ಟ್. ಅದಕ್ಕೆ ಅವ್ರು ನಿನ್ನ ನಿಜವಿದನೆ ತಿಳಿ ಬೇರೆ ಅನ್ನೋದಲ್ಲಿ. ಹೌದು. ಹೌದು. ಇದನ್ನ ತಿಳಿ, ಬೇರೆ ಅನ್ನ ಬೇಡ. ನಿನ್ನ ನಿಜವನ್ನ ತಿಳಿ. 5 ಲಕ್ಷಣಗಳಿಂದ ಕುಳಿತು ನಿನ್ನ ನಿಜ ಐತಿ, ಅದನ್ನ ತಿಳಿ ಬೇರೆ ಅನ್ನೋದಲ್ಲಿ.
ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಇವು 5 ಲಕ್ಷಣಗಳು, ನಿಜದ ಲಕ್ಷಣ. ಇವು ಯಾವ ನೀವು ಇಟ್ಟಂತ ತೋರಿಕೆಗಿಲ್ಲ, ಯಾವ ಇಲ್ಲ, ಪರಿಪೂರ್ಣ ಇಲ್ಲ. ಹೌದಲ್ಲ? ಒಂದ ಲಕ್ಷಣನ ಇಲ್ಲ ಅದಕ್ಕೆ, ಮೊದಲೇ ಲಕ್ಷಣನ ಇಲ್ಲ, ಸತ್ಯ ಲಕ್ಷಣನ ಇಲ್ಲ ಅದಕ್ಕೆ. ಹೌದಲ್ಲ? ಬಾಧೆಗಳು ಪಡ್ತಾವು. ಹೌದಲ್ಲ? ನೀವು ದೇವ್ರಂತ ಕಲ್ಲು ಕಟ್ಟಿಗೆ ಇಟ್ಟಿರಿ, ದೇವ್ರನ್ನ ಇಟ್ಟಿರೇನು? ದೇವ್ರನ್ನ ಇಟ್ಟಿಲ್ಲ. ಹೌದಲ್ಲ? ಕಲ್ಲು ಕಟ್ಟಿಗೆ ತಾಮ್ರ ಹಿತ್ತಾಳಿ ಬೆಳ್ಳಿ ಬಂಗಾರ ಇವನ್ನ ಇಡ್ತೀರಿ, ದೇವ್ರನ್ನ ಏನಾರ ಇಡ್ತೀರಿ? ದೇವ್ರನ್ನ ಇಡಕ್ ಬರೋದಿಲ್ಲ. ಹೌದಲ್ಲ? ನಿಮ್ ತಾಮ್ರ ಹಿತ್ತಾಳಿಗಳಲ್ಲಿ ದೇವ್ರು ಇಲ್ಲ, ಕಲ್ಲು ಕಟ್ಟಿಗೆ ಒಳಗೆ ದೇವ್ರು ಇಲ್ಲ. ಹೌದಲ್ಲ? ದೇವ್ರು ಎಲ್ಲಾ ಕಡೆ ಅದಾನ ಅಂತ ಹೇಳ್ತೀರಿ, ಮತ್ತೆ ಅಲ್ಲೇ ಅದನ್ನ ಅಷ್ಟೇ ಯಾಕೆ ಒಂದು ಆಕಾರ ಮಾಡೋಕಿಲ್ಲ, ಅದು ದೇವ್ರು ಆಗೋದಿಲ್ಲ. ಆಕಾರ ಇಲ್ಲದ್ದು ದೇವ್ರು ಐತಿ, ದೇವ್ರಿಗೆ ಆಕಾರನೇ ಇಲ್ಲ, ಮತ್ತೆ ಆಕಾರ ಯಾಕೆ ಮಾಡಿದ್ರಿ ನೀವು? ಹೌದಲ್ಲ? ನಿರಾಕಾರ, ನಿರ್ಗುಣ, ನಿರ್ಲೇಪ ಅಂತ ಹೇಳ್ತೀರಿ. ಹೌದಲ್ಲ? ಅದಕ್ಕೆ ಆಕಾರ ಇಲ್ಲ ಅಂತ ಹೇಳ್ತೀರಿ, ಅದಕ್ಕೆ ಯಾವುದೇ ಲೇಪನ ಮಾಡಕ್ ಬರೋದಿಲ್ಲ ಅಂತ ಹೇಳ್ತೀರಿ, ಯಾವುದೇ ಗುಣ ಇಲ್ಲ ಅಂತ ಹೇಳ್ತೀರಿ. ಸತ್ವ ಇಲ್ಲ, ರಜು ಇಲ್ಲ, ತಮ್ಮ ಗುಣಗಳಿಲ್ಲ, ಅದಕ್ಕೆ 3 ಗುಣಗಳಿಲ್ಲ ಅದಕ್ಕೆ. ಮತ್ತ ಅದನ್ನ ಗುಣಗಳಿಂದ ಹೊಗಳಿ ಕೊಂಡಾಡ್ತಿರಲ್ಲ. ಹೌದಲ್ಲ? ಗುಣಲಕ್ಷಣಗಳೇ ಇಲ್ಲ ಅದಕ್ಕೆ. ಅದಕ್ಕೆ ಏನು ಲೇಪನ ಮಾಡಕ್ ಬರುದಿಲ್ಲ. ಅದು ವಿಕಾರ ಆಗಿಲ್ಲ, ನಿರ್ವಿಕಾರ. ಮತ್ತೆ ನಿಮ್ ದೇವ್ರು ಯಾಕೆ ವಿಕಾರ ಆಗಿದೆ? ಯಾಕೆ ಬಾಧೆ ವಿಕಾರವಂತದ್ರಿ? ಬಾಳು ಸೋದರ ಸವಿತೈತ್ರಿ, ಸವಿತೈತಿ. ಮತ್ತೆ ಕಾಂತಿ ಮಾಡಿಸ್ಬೇಕ್ರಿ. ಮಳೆ ಏನಾಗೈತಿ, ನಮ್ ದೇವ್ರು ಕಾಂತಿ ಮಾಡಿಸ್ಬೇಕ್ರಿ. ಮತ್ತೆ 20-30 ವರ್ಷ ಆಗ್ತದ, ನಾವ ಆಯುಷ್ಯ. ನಾವ ಆಯುಷ್ಯ ಒಂದು ಕಾಂತಿ ಮಾಡಿಸಿ ಮತ್ತೆ 20-30 ವರ್ಷ. ಹೌದು. ಎಲ್ಲ ಮೌಢ್ಯಗಳನ್ನು ನಾವು ತುಂಬ್ಕೊಂಡು ಕುಂತೇವು. ಆ ಮೌಢ್ಯಗಳನ್ನು ತೆಗೆದಾಕ್ರಿ, ನಿಮ್ಮ ನಿಜವನ್ನ ತಿಳಿಯಿರಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಗಂಭೀರತೆಯಿಂದ ವಿಚಾರ ಇಲ್ಲ. ಹೌದಲ್ರಿ? ಯಾಕಂದ್ರೆ ಜಗತ್ತು ಆ ಸುಳ್ಳಿನ ಕಡೆ ಐತ್ರಿ. ಜಗತ್ತಿನ ಲಕ್ಷ್ಯ ಎಲ್ಲ ಸುಳ್ಳಿನ ಕಡೆ ಐತಿ. ಆ ನಿಜದ ಲಕ್ಷಣ ಯಾರೋ ಒಬ್ರು ಹೇಳಿದ್ರೆ ಅವರಿಗೆ ಗೊತ್ತು ಅಂದ್ಬಿಡ್ತಾರೆ. ಹೌದಲ್ಲ? ನಿಜ ಹಿಂಗೈತಪ್ಪ, ಇದನ್ನ ನಂಬ್ರಿ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ಜಗತ್ತೆಲ್ಲ ಇದು ಇಲ್ಲಿ ಇದು ಐತಿ ಅಂತ ಹೇಳ್ತಾರ, ಇವ್ರು ಏನ್ ಹೇಳ್ತಾರ, ಹುಚ್ಚದ ನಾಳ ಅಂತಾರ. ಅದಕ್ಕೆ ಅವ್ರ ಯಾಕೆ ಬಿಡಪ್ಪ, ಅವ್ರ ಬಿಡುವೆ ನಮ್ ಬಿಡುವೆ, ನಾವು ಇರೋನು ಸುಮ್ಮನೆ ಎಲ್ಲ ಅದು ಎಲ್ಲಿ ಇದನ್ನ ಮಾಡೋದು, ನಾವಂತ ತಿಳ್ಕೊಂಡು ಉಳ್ಕೊಂಡ್ಬಿಟ್ರೆ ಮುಗೀತಿ ಅಂತ ಅವ್ರು ಸುಮ್ಮನೆ ಉಳಿದ್ರು. ಜ್ಞಾನಿಗಳು ತಮ್ಮೊಳಗ ಅವ್ರು ಎಲ್ಲರೂ ಕೂಡ ಇದ್ರು ಕೂಡ ತಮ್ಮೊಳಗೆ ತಾವಿದ್ರು. ಯಾವ ಉಳ್ಕಿದಾರ್ಕು ನಮಗೇನಾಗುತ್ತೆ, ಯಾರು ಅಗದಿ ಇಚ್ಛೆಯಿಂದ ಕೇಳ್ತಾರ ಅವ್ರಿಗೆ ತಿಳಿಸ್ಕೊಡ್ತಾರೆ, ಇದು ಹಂಗಲ್ಪ ಹಿಂಗೈತಿ ನೋಡು. ಹೌದಲ್ಲ? ಯಜ್ಞವಲ್ಕ್ರೆ ಕಾತ್ಯಾಯನಿಗೂ ಹೇಳ್ಬೋದಿತ್ತಲ್ಲ, ಕಾತ್ಯಾಯನಿಗೂ ಹೇಳ್ಬೋದಿತ್ತು. ಮೈತ್ರಾಗ ಯಾಕೆ ಅಷ್ಟ ಹೇಳಿದ್ರು ಅವರು? ಯಾಕಂದ್ರೆ ಮೈತ್ರ ಅದನ್ನ ಬಾಹ್ಯ ವಸ್ತುವನ್ನ ಅಪೇಕ್ಷೆ ಮಾಡಿ ಬಂದಿದ್ದಿಲ್ಲ. ಬಂಗಾರ ಬೆಳ್ಳಿ ರಾಜ್ಯ ಧನ ಕನಕಾದಿಗಳನ್ನ ಆಶೆ ಮಾಡಿ ಬಂದಿದ್ದಿಲ್ಲ ಆಕಿ. ಇದನ್ನ ತಿಳ್ಕೊಬೇಕಂತನ ಬಂದಿದ್ಲ. ಅದಕ್ಕೆ ನೀವು ಏನ್ ತಿಳ್ಕೊಬೇಕಂತ ಹೊಂಟ್ರಿ, ನನಗೆ ಅದನ್ನ ತಿಳಿಸ್ಕೊಡ್ರಿ ಅಂತ ಹೇಳಿದ್ರು. ಸಂಶಯ ಇರ್ಲಾರ್ದಂಗೆ ನನಗೆ ಸಂಶಯ ಇರ್ಲಾರ್ದಂಗೆ ತಿಳಿಸ್ಕೊಡ್ರಿ. ನೀವು ಏನು ಹೊಂದ್ಬೇಕಂತ ಹೊಂಟ್ರಿಲ್ಲ, ಅದನ್ನು ನನಗೆ ತಿಳಿಸ್ಕೊಡ್ರಿ, ನಾನು ಅದನ್ನ ಹೊಂದ್ತೀನಿ. ಇದ್ರೊಳಗೆ ದುಃಖ ಇಲ್ಲ ಅಂತ ಹೇಳ್ತೀರಿ, ದುಃಖ ಐತೆ ಅಂತ ಹೇಳ್ತೀರಿ, ಮತ್ತ ಅದನ್ನ ತಗೊಂಡು ನಾನ್ಯಾಕೆ ದುಃಖ ಹೊಂದ್ಲೆ ಅವ್ನ? ಹೌದಲ್ಲ? ಬಂಗಾರ ಬೆಳ್ಳಿ ತಗೊಂಡು ಮತ್ ನಾನ್ಯಾಕೆ ದುಃಖ ಹೊಂದ್ಲೆ ಅವನ್ನ ತಗೊಂಡು? ಅದನ್ನು ಆಕೆಗೆ ಕೊಟ್ಬಿಡ್ರಿ ಕಾತ್ಯಾಯನಿಗೆ, ನಾನು ನಿಮ್ಗೆ ಕೂಡ ಬರ್ತೇನೆ ಅಂತ. ಹಂಗೆಲ್ಲರೂ ಇದನ್ನ ಅಪೇಕ್ಷೆ ಪಟ್ಟು ಬಂದಿಲ್ಲ.
ಯಾರು ಅತ್ಯಂತ ಇದು ಪ್ರೀತಿ ಉಳ್ಳವರಾಗಿ ಇದ್ರೊಳಗೆ ಆಸಕ್ತಿ ಉಳ್ಳವರಾಗಿ ಬರ್ತಾರ ಅವ್ರಿಗೆ ಅಷ್ಟೇ ತಿಳಿಸ್ಕೊಡ್ತಾರ ಅವ್ರು. ಹೌದಲ್ಲ, ಅನುಭವಗಳು ಅವ್ರ ಯಾರು ಇಚ್ಛೆಯಿಂದ ಬರ್ತಾರ ಅವ್ರಿಗೆ ಅಷ್ಟೇ ತಿಳಿಸ್ಕೊಡ್ತಾರ. ಇದು ಹಿಂಗೈತಪ್ಪ, ಅದ್ರೊಳಗೆ ಹಿಂಗೈತಿ, ಅದು ತೋರಿಕೆ ಸುಖ, ಅದು ನಿನ್ನೊಳಗಿನ ಸುಖ ಅಲ್ಲಿ ಪ್ರತಿಬಿಂಬಿಸೈತಿ, ಅಲ್ಲಿ ಬೆಳ್ಯಾಕತ್ತೈತಿ. ಅದ್ರೊಳಗೆ ನಿಜವಾಗಿ ಸುಖ ಇಲ್ಲ, ಸುಖ ಇರೋದು ನಿನ್ನಲ್ಲಿ ಐತಿ, ನೀನ ಸುಖ ರೂಪದಿ ಅಂತ ತಿಳಿಸ್ಕೊಡ್ತಾರೆ. ಯಾರು ಆ ಯೋಗ್ಯತೆಯನ್ನು ಕೊಡೋದಿರ್ತಾರೆ ಅವ್ರಿಗೆ ಮಾತ್ರ ಅದು ಸಿಗ್ತೈತಿ. ಆ ಯೋಗ್ಯತೆ ನಮಗಿಲ್ಲ ಅಂತ ಹೇಳಿ ನಮಗಿಲ್ ಬಿಡ್ರಿ, ನಮಗೆ ತಿಳ್ಕೊಳಕ್ ಆಗೋದಿಲ್ಲ ಈಗ ಅದನ್ನ ಬಿಟ್ರೆ ಆಗೋದಿಲ್ಲ. ಆ ಯೋಗ್ಯತೆ ಪಡಿ ಸಲುವಾಗಿದ್ರೆ ಮುಂದರ ಸಿಗ್ತೈತಿ, ಮುಂದರ ಸಿಗಲಿ ಅನ್ನೋ ಸಲುವಾಗಿದ್ದಾನ ಈ ಪುಣ್ಯ ಕರ್ಮಗಳನ್ನ ಮಾಡ್ರಿ ಅಂತ ಹೇಳಿ, ಒಳ್ಳೆ ಕೆಲಸಗಳನ್ನ ಮಾಡ್ರಿ, ಯಾರಿಗೂ ನೋವಾಗ್ಲಾರ್ದಂತ ನಡೀರಿ. ಪರಿಶುದ್ಧ ಅಂತಃಕರಣದಾಗ ಇದು ತಿಳ್ಕೊಳಕ್ ಸಾಧ್ಯ ಐತಿ. ಆ ಪರಿಶುದ್ಧ ಅಂತಃಕರಣ ಪಡಿಬೇಕಂದ್ರ ಉತ್ತಮ ಆಚರಣೆ ಇರಲಿ ಅಂತ ಅದಕ್ಕೆ ನೀತಿ ಜೀವನ ಇತ್ತು. ಇದನ್ನ ಎಲ್ಲರಿಗೂ ಹೊಂದಾಕಾಗೋದಿಲ್ಲ. ಯಾರು ನೀತಿಯುತವಾದಂತ ಜೀವನ ಅವನ್ನ ಸಾಗಿಸ್ತಾರ ಅವ್ರಿಗೆ ಇದನ್ನ ಹೊಂದಾಕೈತೆ ಅಂತ ತಿಳ್ಕೊಂಡು ನೀತಿ ಇಟ್ಟರು ನಮಗೆ. ಹೌದಲ್ಲ, ಯಾಕಂದ್ರೆ ನಾವು ಉಲ್ಲಂಘನೆ ಮಾಡೇವು ನೀತಿಯನ್ನ, ಮನುಷ್ಯ ಜನ್ಮದ ನೀತಿಯನ್ನ ಉಲ್ಲಂಘನೆ ಮಾಡೇವು. ಯಾವ ಪಶು ಪಕ್ಷಿ ಪ್ರಾಣಿಗಳು ತಮ್ಮ ಜೀವರಾಶಿಯನ್ನ ನೀತಿಯನ್ನ ಉಲ್ಲಂಘನೆ ಮಾಡಿಲ್ಲವು. ಮನುಷ್ಯ ಒಬ್ಬನ ನೀತಿ ಉಲ್ಲಂಘನೆ ಮಾಡ್ತಾನಂತಾನೆ ಇವಾಗ ಕಾನೂನನ್ನ ರಚನೆ ಮಾಡಿದ್ರು. ಹೌದಲ್ಲ, ಇವಾಗ ಸೀಮಾ ರೇಖೆ ಹಾಕಿದ್ದ ಅದ್ರ ಸಲುವಾಗಿದ್ದ ಇವ್ ಉಲ್ಲಂಘನೆ ಮಾಡ್ತಾನಂತಾನ. ಅವು ಯಾವುವೋ ತಮ್ಮ ಸೀಮೆಯನ್ನ ಉಲ್ಲಂಘನೆ ಮಾಡಿಲ್ಲ, ಅವು ನೀತಿಯನ್ನ ಉಲ್ಲಂಘನೆ ಮಾಡಿಲ್ಲ. ಹೌದಲ್ಲ, ಹುಲಿ ಹೋಗಿ ಹುಲ್ ತಿನ್ನಾಕತ್ತಿಲ್ಲ ಈಗ, ಗಿಳಿ ಹೋಗಿ ಏನು ಮಾಂಸ ತಿನ್ನಾಕತ್ತಿಲ್ಲ. ಮೊದಲೇ ಹೆಂಗದಾವ ಅವಕ್ಕೆ ಏನು ಆಹಾರ ಪದ್ಧತಿ ಇದಾವ, ಆ ಆಹಾರ ಪದ್ಧತಿನ ಅದಾವು. ಎಲ್ಲ ಇಂದ್ರಿಯಗಳನ್ನ ಇದಕ್ಕೆ ಅನುಸಾರ, ಋತುಗಳಿಗೆ ಅನುಸಾರವಾಗಿ ಅವು ಉಪಯೋಗ ಮಾಡ್ತಾವೆ. ಆದ್ರೆ ಮನುಷ್ಯ ಅವನ್ನ ಎಲ್ಲ ಮೀರಿ ಬಿಟ್ಟಾನೆ. ಅದಕ್ಕೆ ಇವು ಕಾನೂನು ಕಟ್ಟಳೆಗಳು, ಇವ್ ಪೊಲೀಸ್ ಸ್ಟೇಷನ್ನು, ಜೇಲು, ಇವೆಲ್ಲ ಎದಕ್ಕೆ ಕೋರ್ಟ್ ಎದಕ್ಕೆ ಅದಾವ ಅಂದ್ರೆ ಇವು ನೀತಿ ಉಲ್ಲಂಘನೆ ಮಾಡ್ತಾರೆ. ಹೌದಲ್ಲ, ಅವಕ್ಕೆ ಏನಾರ ಕಾನೂನು ಕೋರ್ಟು ಏನಾರ ಅದಾವ? ಮನುಷ್ಯಾಗ ಅಷ್ಟ ಅದ. ಮನುಷ್ಯರಿಗೆ ನೀತಿ ಉಲ್ಲಂಘನೆ ಮಾಡ್ತಾರ ಅಂತಾನೆ ಇವರು ಗಡಿನೂ ಇಲ್ರಿ. ಆದೇಶದ ಇಲ್ಲಿ ಬರ್ತಾವ, ಇಲ್ಲಿ ಅಲ್ಲ, ಗಡಿನ ಇಲ್ರಿ ಅವಕ್ಕೆ, ಎಲ್ಲಿ ಬೇಕಾದಲ್ಲಿ ಹೋಗ್ತಾವ. ಯಾವ ಪಶು ಪಕ್ಷಿಗಳಿಗೆ ಕಟ್ಲೆ ಹಾಕಿರಪ್ಪ ನೀವು, ಮನುಷ್ಯರಿಗೆ ಅಷ್ಟೇ. ಯಾಕಂದ್ರೆ ನಾವು ನೀತಿ ಉಲ್ಲಂಘನೆ ಮಾಡ್ಯಾವ ಅಂತಾನೆ ಇದನ್ನ ತಿಳಿಯಾಕಾಗಲ್ಲ. ನಮ್ಗೆ ನಿಜ ಯಾಕೆ ತಿಳಿಯಾಕಾಗಲ್ಲ ಅಂದ್ರೆ ಮತ್ತೆ ಪ್ರತಿಯೊಬ್ಬರ ಮಾನವನಿಗೂ ಇದನ್ನ ತಿಳ್ಕೊಳಕ್ ಸಾಧ್ಯ ಐತಿ ಅಂತ ಹೇಳಿದವ್ರು. ಮಾನವ ಏಕೈಕ ಇದನ್ನು ಹೊಂದಾಕ ಸಾಧ್ಯ ಐತಿ, ಉಳ್ಕಿದ ಯಾವ ಜೀವರಾಶಿಗಳಿಗೂ ಸಾಧ್ಯ ಇಲ್ಲ. ಆದ್ರೆ ಮಾನವ ನೀತಿವಂತನಾದ ಮಾತ್ರ ಇದನ್ನು ಹೊಂದಾಕ ಸಾಧ್ಯ ಐತಿ. ಹೌದಲ್ಲ, ನಾವು ನೀತಿ ಉಲ್ಲಂಘನೆ ಮಾಡ್ಯಾವಂತಾನೆ ಇದನ್ನು ತಿಳ್ಕೊಳಕ್ಕಾಗಲ್ಲ. ನಮ್ಮ ನಿಜವನ್ನ ಯಾಕೆ ತಿಳಿಯಾಕಾಗಲ್ಲ ಅಂದ್ರೆ ಇದೆ ಮೊದಲೇ ತಳಪಾಯ ಇಲ್ಲ, ಬುನಾದಿ ಇಲ್ಲ. ನಮ್ಗೆ ಆ ಬುನಾದಿಯನ್ನು ಇಟ್ಕೊಂಡಿವ ಅಂತ ಇದನ್ನ ತಿಳಿದೇನು ತೋಟದಿಲ್ಲ. ಯಾಕಂದ್ರೆ ಹೊರಗಿಂದ ಒಲ್ಲ ಇದು ತಿಳ್ಕೊಂಡಾಕ ನನ್ನ ಒಳಗಿರುವುದಂತ ಸುಮ್ಮನೆ ನಾವು ದೇವ್ರನ್ನ ಅಲ್ಲಿ ಇಲ್ಲೇ ನೋಡ್ಬೇಕು, ಅದನ್ನ ಮಾಡಬೇಕು ಅಂತ ಸುಮ್ಮನೆ ಇದನ್ನ ವೇಳೆ ಹಾಳು ಮಾಡ್ತೇವೆ. ಆ ವೇಳೆಯನ್ನ ಇದಕ್ಕಾಗಿ ಉಪಯೋಗ ಮಾಡಿಕೊಂಡ್ರೆ ನಮ್ಮನ್ನು ನಾವು ತಿಳಿದೇನು ದೂರ ಇಲ್ಲ. ಹೌದಲ್ಲ, ಮುಕ್ತಿ ದೂರವಿಲ್ಲ ಕಾಣಿರು ಅಂತೇಳಿ ಅದಕ್ಕೆ ಮುಕ್ತಿ ದೂರ ಇಲ್ಲ. ನಮ್ಮನ್ನು ನಾವು ತಿಳಿದ ತಕ್ಷಣ ಮುಕ್ತರ ಅದೇನು. ಬಂಧನ ಯಾಕಾಗೈತಿ? ನಮ್ಮ ನಿಜ ತಿಳಿಲಿಕ್ಕೆ ಬಂಧನ ಆಗೈತಿ. ನಿಜ ತಿಳಿದ ತಕ್ಷಣ ಮುಕ್ತರ ಬಂಧನ ಇಲ್ಲ.
ಇತಿ ವಸ್ತು ನಿರ್ದೇಶಂ. ವಸ್ತು ಅಂದರೆ ಯಾವಾಗಲೂ ಇರ್ತದೆ. ಅದು ಹೆಂಗೈತಿ ಅಂತಂದ್ರೆ ನಿಜ ಐತಿ, ಅದರ ಲಕ್ಷಣಗಳು ಹಿಂಗದಾವ. ಎಸ್, ಯಾವಾಗಲೂ ಬದಲಾವಣೆ ಆಗಲ್ಲ. ವಸ್ತು ಅಂದ್ರೆ ಬದಲಾವಣೆ ಆಗುತ್ತದೆ. ಹೌದಲ್ಲ? ಮೂರು ಕಾಲದಾಗೂ ಮೂರು ಅವಸ್ಥೆಗಳಿಗೂ ಇರುವಂಥದ್ದು ತ್ರಿಕಾಲ ಬಾಧಿತ ವಸ್ತು ಅಂತ. ಇವೆಲ್ಲ ಸಾಮಾನುಗಳು, ಇವೆಲ್ಲ ಮಟೀರಿಯಲ್ಸ್. ಇವೆಲ್ಲ ಮಟೀರಿಯಲ್ಸ್ ಬದಲಾವಣೆ ಆಗ್ತವೆ, ವಸ್ತು ಮಾತ್ರ ಎಂದೂ ಬದಲಾವಣೆ ಆಗುವುದಿಲ್ಲ. ವಸ್ತುವಿಗೆ ಸಾಮಾನುಗಳಿಗೆ ಫರ್ಕ್. ಹೌದಲ್ಲ? ಸಾಮಾನುಗಳು ಮುರಿತಾವು, ಕೆಡ್ತಾವು, ಬಾಧೆ ಹೊಂತವು, ವಸ್ತು ಮಾತ್ರ ಎಂದೂ ಬರಲ್ಲ. ಹೌದಲ್ಲ? ಮೂಲ ವಸ್ತುಗಳು ಎಂದೂ ಬದಲಾವಣೆ ಆಗುವುದಿಲ್ಲ. ಮೂಲ ವಸ್ತುವಿನ ಆಧಾರದ ಮೇಲಿದ್ದ ಏನು ತಯಾರಾಗ್ಯವಲ್ಲ ಅವು ಬದಲಾವಣೆ ಆಗ್ತವೆ. ಹೌದು, ಕೆಡ್ತಾವ. ಯಾವಾಗ ಮಿಶ್ರಣ ಆಕೈತಿ ನೋಡು ಅವಾಗ ಕೆಡ್ತಾವ. ಬಂಗಾರ ಯಾವಾಗಲೂ ಬಂಗಾರನ ಐತಿ. ಆದ್ರೆ ನಾವು ಅಕ್ಕ ಸಾಲಿಗರು ಏನ್ ನೋಡ್ತಾರ, ಪತ್ತಾರ ಏನ್ ನೋಡ್ತಾರೆ, ಬಂಗಾರನ ನೋಡ್ತಾರೆ. ನಿಮ್ಮ ದಾಗಿನ ನೋಡುದೇ ಇಲ್ಲ ಅವರು. ನಾವು ದಾಗಿನ ನೋಡ್ತೇವಂತ ನಮ್ಮ ಮೋಸಕ್ಕೆ ಒಳಗಾಗ್ತೇವೆ. ಬಂಗಾರ ನೋಡಿದ್ರೆ ಮೋಸಕ್ಕೆ ಒಳಗಾಗುದಿಲ್ಲ. ಆ ದಾಗಿನ ನೋಡ್ತೇವ, ಅವು ಚಂದ ಅದಾವ, ಈ ಚಂದ ಐತೆ ಅಂದ್ರೊಳಗೆ ಅದ್ರೊಳಗೆ ಎಷ್ಟು ಮಿಶ್ರಣ ಆಗೈತೆ ಅನ್ನೋದು ಗೊತ್ತಾಗುತ್ತೆ. ಮಿಶ್ರಣ ಆದಾಗ ಮನಕ್ಕೆ ಬರುತ್ತೆ. ಅಲ್ಲ, ಯಾವ್ದು ಸೂಕ್ಷ್ಮ ಆಗಿ ಏನೈತಿ ಅದಕ್ಕೆ ಮಿಶ್ರಣ ಆಗೇ ಬಿಟ್ಟಿರ್ತೈತೆ ಅಲ್ಲಿ. ಹೌದಲ್ರಿ? ನಿಮ್ದು ಆಗಿನ ಮಾಡ್ಬೇಕಾದ್ರೆ ಮಿಶ್ರಣ ಮಾಡಿದಾಗ ಮಾಡ್ತೀರ. ಈ ಎಷ್ಟೆಷ್ಟು ಸುಂದರವಾಗಿ ಕಾಣ್ತಾವಂತ ನೀವು ಕಾಣಕ್ಕೆ ಸಾಧ್ಯ ಐತೆ ಅಷ್ಟು ಮಿಕ್ಸ್ ಮಾಡ್ಮೇಲೆ ಆ ಸುಂದರ ಮಾಡ್ತೀರ. ಹೌದಲ್ರಿ? ಅವ್ನ ತೋರಿಕೆ ಇದನ್ನ ಮಾಡ್ತೀರಿ, ಆಕರ್ಷಣೆ ಮಾಡ್ತೀರಿ ನೀವು. ಹೌದಲ್ರಿ? ಪತ್ತರ ಅದನ್ನ ಮಾಡ್ತಾರ. ಆದ್ರೆ ಹಳ್ಳಿ ಅವು ಮುರಿದಾಗ ಕೆಟ್ಟಾಗ ಅವ್ರು ನೋಡೋದೇನ ಬಂಗಾರ, ಇದ್ರೊಳಗೆ ಪರಿಶುದ್ಧತೆ ಎಷ್ಟೈತಿ ಅಂತ ನೋಡ್ತಾರೆ. ಅವಾಗ ಅಯ್ಯೋ ಸುಳ್ಳ ನಾವು ಅವಾಗ ಮೋಸಕ್ಕೆ ಹೋದಿವಲ್ಲ ಅಂತೀರಿ. ಅವ್ರು ಚಂದಕ್ಕೆ ಬೇಕಂತಂದ್ರೆ ಆಭರಣ. ಹೌದಲ್ಲ? ಈಗ ಸಾದಾ ಬಂಗಾರ ಸುತ್ತುಂಗಿರೋದ್ರೊಳಗೆ ಮಿಶ್ರಣ ಇಲ್ಲ. ಅದ ಒಂದು ಹಳ್ಳ ಹಾಕಿ ಮಾಡ್ರಿ ಅಂತಂದ್ರೆ ಮಿಶ್ರಣ ಮಾಡಿದ್ರು ಅದಾಗ ಬರ್ತದೆ. ಅದಕ್ಕೆ ಎಲ್ಲ ಉಪಾಧಿಗಳು ಮಿಶ್ರಣ ಆಗ್ತಾವ. ಉಪಾಧಿ ಉತ್ಪನ್ನ ಆಗ್ಬೇಕಂದ್ರೆ ಮಿಶ್ರಣ. ಹೌದಲ್ರಿ? ನೀವು ಅಡಿಗೆ ಆಗ್ಬೇಕಂದ್ರೆ ಅದಕ್ಕೆ ಉಪ್ಪು ಖಾರ ಹುಳಿ ಹಾಕಿದಾಗ ಮಿಶ್ರಣ ಆದಾಗ ಅಡಿಗೆ ತಯಾರ. ಆ ಅಡಿಗೆ ಕೆಡ್ತೈತಿ, ಆದ್ರೆ ಮೂಲ ವಸ್ತುಗೆ ಏನಾಗುತ್ತೆ? ಎಲ್ಲಿ ಮಿಶ್ರಣ ಐತಿ ಅಲ್ಲಿ ಕೆಡ್ತದೆ, ಅಲ್ಲಿ ಕೆಡ್ತೈತಿ. ಹಂಗೆ ಇದು ಒಂದೇ ವಸ್ತುವಿನಿಂದ ತಯಾರಾಗಿಲ್ಲ, ಪಂಚಮಹಾಭೂತಗಳಿಂದನೂ ತಯಾರಾಗೈತಿ. ಅದಕ್ಕೆ ಇದು ಕೆಡತೈತಿ, ಇದು ನಾಶ ಆಕೈತಿ. ಯಾರ ಮೂಲ ವಸ್ತುಗಳು ಏನಾಗುದಿಲ್ಲ. ಇದಕ್ಕೆ ಹೋತಂದ್ರೆ, ಇದು ಕೆಟ್ಟಂದ್ರೆ ಅವ ತಮ್ಮ ಅಂಶಗಳು ತಾವು ಸೇರ್ಕೊಂಡ್ಬಿಡ್ತಾರೆ. ಹೌದಲ್ಲ? ಹಂಗೆ ಅದಕ್ಕೆ ಅವರು ನಿಜ ತಿಳಿಯಿರಿ, ಯಾಕೆ ಸುಳ್ಳನ್ನು ತಿಳಿಯಿರಿ ಅಂತ ನಮ್ಮ ಮನುಷ್ಯರಿಗೆ ಎಚ್ಚರಿಕೆ ಕೊಡ್ತಾರೆ. ನಿಮ್ಮ ನಿಜವನ್ನ ತಿಳಿಯಿರಿ, ಬೇರೆ ಪರಿಪೂರ್ಣವಾಗಿದ್ದದ್ದನ್ನು ತಿಳಿಯಿರಿ, ಅರ್ಧ ಮುರ್ಧ ಯಾಕೆ ಬೇಕಂತ ಹೇಳ್ತಾರೆ. ನಾವು ಅದನ್ನ ತಿಳಿಯಬೇಕಂದ್ರೆ ಅದ ಪರಿಶುದ್ಧ ಅಂತಃಕರಣ ಬೇಕಲ್ಲ, ಅದನ್ನ ತಯಾರು ಮಾಡ್ಕೋಬೇಕು. ನಾವ ತಯಾರು ಮಾಡ್ಕೋಬೇಕಾಯ್ತು. ಅದನ್ನು ಇನ್ನೊಬ್ರು ಯಾರು ತಯಾರು ಮಾಡೋದಿಲ್ಲ ಅದನ್ನು. ಹೌದಲ್ಲ? ನಮ್ಮಲ್ಲಿರುವಂತ ದೋಷಗಳನ್ನು ನಾವ ಅರ್ಥ ನೋಡಿ ಕೈ ಬಿಡಬೇಕಾಯ್ತು. ದೋಷಗಳನ್ನ ಇಟ್ಕೊಂಡಾಗ ಏನೋ ಆಗಿನ ಪೂರ್ತಾಗ ಸುಖ ಅನಿಸ್ತೈತಿ, ಮುಂದೆ ಬರ್ತಾವ. ಅದಕ್ಕೆ ಅರುತ್ ನಡೀರಿಲ್ಲಿ, ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಅರುತ್ ನಡಿಬೇಕಾಯ್ತು. ಹೆಜ್ಜೆಜ್ಜಿಗೂ ಎಚ್ಚರಿಕೆಯಿಂದ ನಡ್ಕೋಬೇಕಾಯ್ತು. ಮತ್ತದೇನ ಬರ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ಮನುಷ್ಯ ಜನ್ಮ ಬರ್ತೈತೆ ಅನ್ನೋ ಗ್ಯಾರಂಟಿ ಇಲ್ಲ. ಹೌದಲ್ಲ? ಹುಲ್ಲು ಜನ್ಮನ ಅದು ಹಳ್ಳಿ ಅಂತಾರ್ರಿ, ಹುಟ್ಟು ಬರಕ್ಕೆ ಹುಲ್ಲು ಜನ್ಮ ಅಂತಾರೆ. ಮತ್ತು ಅದಕ್ಕೆ ಬಂದದ್ದನ್ನು ವ್ಯರ್ಥ ಮಾಡ್ಕೋಬಾರ್ರಿ, ಅದನ್ನ ನಿಜ ತಿಳಿಸಲುವಾಗಿ ಉಪಯೋಗ ಮಾಡಿದ್ರಿ ಅಂತ ಹೇಳಿದ್ದೇವೆ.
ಸಕಲ ಸಾಧು ಸಂತ